गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः। ॐ प्रणो देवी सरस्वती वाजेभिर्वाजिनीवती धीनामवित्र्यवतो संसरस्वत्यै नमः। ओं जातवेदसे सुनवाम सोममराति यतो निदहाति वेदः स नः परिषदति दुर्गाणि विश्वा नावेव सिन्धुं दुरितात्यग्निः। श्रीगुरुभ्यो नमः। हरिः ಓಂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ವಾರ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ವಾರದಲ್ಲಿ ಮೇಷದಿಂದ ಮೀನರಾಶಿಯವರೆಗಿನ ರಾಶಿ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ ಜೀವನ, ದಾಂಪತ್ಯ ಹಾಗೂ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಮತ್ತು ಯಾವ ಒಂದು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬಂತ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಆತ್ಮೀಯರಿಗೆ ಬಂಧು ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ ಎಂದು ಪ್ರಾರ್ಥಿಸುತ್ತಾ, 12 ರಾಶಿಗಳ 12 ರಾಶಿಗಳ ವಾರದ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ವಿಶೇಷವಾಗಿ ಹೊಸ ಚೇತನ ಹಾಗೂ ಉತ್ಸಾಹವನ್ನು ತರತಕ್ಕಂಥ ದಿನ. ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ದೃಢ ನಿರ್ಧಾರದಿಂದ ಮುನ್ನಡೆದು ಯಶಸ್ಸು ಸಾಧಿಸಲಿದ್ದೀರಿ. ವಾರದ ಆರಂಭದಲ್ಲಿ ಶುಭ ಸುದ್ದಿಗಳು ಬರಲಿದೆ. ಕೋಪ ಹಾಗೂ ಆತುರದ ನಿರ್ಧಾರಗಳನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಮುಂಬರುವ ಒಂದು ಸವಾಲುಗಳನ್ನು ಈ ವಾರದಲ್ಲಿ ನೀವು ಸುಲಭವಾಗಿ ಗೆಲ್ಲುವಂಥ ಸಾಧ್ಯತೆಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಾರದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಏನೋ ಒಂದು ಚಂಚಲತೆ ಹಾಗೂ ಕಿರಿಕಿರಿಗಳು ಬರತಕ್ಕಂಥ ಸಾಧ್ಯತೆಗಳಿರಲಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಈ ವಾರದಲ್ಲಿ ನೀವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿದಲ್ಲಿ ಮೇಲಧಿಕಾರಿಗಳಿಂದ ಗುರುತಿಸಿ ನಿಮ್ಮನ್ನು ಶ್ಲಾಘಿಸತಕ್ಕಂಥ ಯೋಗಗಳು ಇದೆ. ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಹೊಸ ಜವಾಬ್ದಾರಿಗಳು ಹೆಗಲೇರುವಂತಹ ಸಾಧ್ಯತೆಗಳು ಇದೆ. ಆದಷ್ಟು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಹಾಗೂ ಎಲ್ಲರೊಂದಿಗೂ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಸ್ನೇಹಿತರೆ, ವ್ಯಾಪಾರ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ವಿಶೇಷವಾಗಿ ಹೂಡಿಕೆಯಲ್ಲಿ ಲಾಭದಾಯಕ ವಾರವಾಗಲಿದೆ. ಹೊಸ ಯೋಜನೆಗಳು ಅಥವಾ ವಿಸ್ತರಣೆಗೆ ಚರ್ಚೆ ನಡೆಸಲು ಈ ವಾರ ಸೂಕ್ತವಾದಂಥ ಸಮಯ. ನೀವು ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯಾಪಾರಿಕ ಮೌಲ್ಯ ಹೆಚ್ಚಾಗಲಿದೆ. ಈ ವಾರದಲ್ಲಿ ವಿಶೇಷವಾಗಿ ಆಯಿಲ್ ಉದ್ಯಮ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವಿದೆ. ಸಣ್ಣ ಪುಟ್ಟ ವ್ಯಾಪಾರ ದಿನಸಿ ಅಂಗಡಿಗಳಂತಹ ವ್ಯಾಪಾರ ಮಾಡತಕ್ಕಂಥವರಿಗೆ ಅಥವಾ ಸಣ್ಣ ಪುಟ್ಟ ಕೈಗಾರಿಕಾ ವ್ಯಾಪಾರ ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ಕಂಡುಕೊಳ್ಳತಕ್ಕಂಥ ಒಂದು ಯೋಗ ಈ ವಾರದಲ್ಲಿ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಆರ್ಥಿಕವಾಗಿ ಸಕಾರಾತ್ಮಕವಾದಂತಹ ವಾರ. ಆದಾಯದ ಹೊಸ ಮಾರ್ಗಗಳು ಕಂಡುಬರಲಿದೆ. ದೀರ್ಘಕಾಲದಿಂದ ನಿಮಗೆ ಬರಬೇಕಾಗಿದ್ದಂಥ ಹಣ ಸ್ವಲ್ಪ ಮಟ್ಟಿಗೆ ಕೈ ಸೇರತಕ್ಕಂಥ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಆದರೂ ಅನಗತ್ಯ ಮನೋರಂಜನೆ ಹಾಗೂ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಖರ್ಚು ಮಾಡುವುದನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಳ್ಳಿ. ಹಣವನ್ನು ಉಳಿತಾಯ ಮಾಡಿ. ಸ್ನೇಹಿತರೆ, ಕುಟುಂಬದಲ್ಲಿ ಈ ವಾರ ಒಂದು ಹಿತಕರ ಮತ್ತು ನಗುಮೊಗದ ವಾತಾವರಣ ಇರಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ದಂಪತಿಗಳ ನಡುವೆ ಪರಸ್ಪರ ಬೆಂಬಲ ಹೆಚ್ಚಾಗುವಂತಹ ವಾರ. ಅದಲ್ಲದೆ ಪ್ರೇಮಿಗಳಿಗೆ ಸಹಿತ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಈ ವಾರ ಉತ್ತಮ ಅವಕಾಶಗಳು ಸಿಗಲಿದೆ. ಗ್ರಹದಲ್ಲಿ ಒಂದು ಒಳ್ಳೆಯ ಮಂಗಳ ಕಾರ್ಯಗಳಾಗತಕ್ಕಂಥದ್ದು ಹಾಗೂ ಬಂಧು ಮಿತ್ರರ ಆಗಮನವಾಗತಕ್ಕಂಥದ್ದು ಈ ವಾರದಲ್ಲಿ ಹೆಚ್ಚಾಗಿ ಸಾಧ್ಯತೆ ಇದೆ. ಒಂದು ಸಂತೋಷದ ಸಮಯವನ್ನು, ದೂರದೂರಿನ ಪ್ರಯಾಣವನ್ನು ಮಾಡತಕ್ಕಂಥ ಯೋಗಗಳಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಆರೋಗ್ಯದಲ್ಲಿ ಈ ವಾರ ಸ್ವಲ್ಪ ಏನೋ ಒಂದು ಏರಿಳಿತಗಳಾಗತಕ್ಕಂಥದ್ದು ಹಾಗೂ ರಕ್ತದೊತ್ತಡ, BP, ಶುಗರ್ಗಳಿದ್ದಂಥವರು
ಸ್ವಲ್ಪ ಹೆಚ್ಚಿನ ಜಾಗರೂಕತೆ ತಂದುಕೊಳ್ಳಿ. ಮನಸ್ಸು ಉತ್ತಮವಾಗಿದ್ದರೂ ಸಹಿತ ಆರೋಗ್ಯದಲ್ಲಿ ಏನೋ ಒಂದು ಏರುಪೇರಿನಿಂದಾಗತಕ್ಕಂಥದ್ದು ಅಥವಾ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ, ಚರ್ಮದ ವ್ಯಾಧಿಗಳು ಕಾಡುವಂಥದ್ದು ಆಗಲಿದೆ. ಆರೋಗ್ಯ ಮಾತ್ರ ಈ ವಾರ ತುಂಬಾ ಎಚ್ಚರಿಕೆಯಿಂದ ಇರಲಿ. ವಿಶೇಷವಾಗಿ ರೈತರಿಗೆ, ಕೃಷಿ ಬಾಂಧವರಿಗೆ ಉದ್ಯಮ ಕ್ಷೇತ್ರದಲ್ಲಿ ಒಳ್ಳೆಯ ಲಾಭವಿದೆ. ಸಾಧಾರಣದಿಂದ ಉತ್ತಮ ಲಾಭ ಹೊಂದಲಿದ್ದೀರಿ. ಹೊಸ ತಂತ್ರಜ್ಞಾನದ ಬಳಕೆಗೆ ಈ ವಾರ ಉತ್ತಮವಾದಂಥ ಸಮಯವಾಗಿದೆ. ವಿದ್ಯಾರ್ಥಿಗಳಿಗೆ ಈ ವಾರ ಒಂದು ಕಠಿಣ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸತಕ್ಕಂಥವರಾಗಿದ್ದಲ್ಲಿ ಧನಾತ್ಮಕ ಫಲಿತಾಂಶಗಳು ನಿಮಗೆ ಸಿಗಲಿದೆ ಮತ್ತು ಗುರುಗಳ ತಂದೆ ತಾಯಿಗಳ ಮಾರ್ಗದರ್ಶನವನ್ನು ತಪ್ಪದೆ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ವಾರದಲ್ಲಿ ಆಂಜನೇಯನ ಆರಾಧನೆ ಮತ್ತು ಸುಬ್ರಹ್ಮಣ್ಯನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಈ ವಾರದಲ್ಲಿ ಒಂದು ಸಲ ಒಂದು ತೊಗರಿ ಧಾನ್ಯವನ್ನು ದಾನ ಮಾಡುವುದರಿಂದ ಶುಭ ಫಲಗಳಿದೆ. ಈ ವಾರದ ನಿಮ್ಮ ಶುಭ ಸಂಖ್ಯೆ 9. ಈ ವಾರದ ಶುಭ ಬಣ್ಣ ಕೆಂಪು ಬಣ್ಣ. ಈ ವಾರದ ಶುಭ ದಿಕ್ಕು ಪೂರ್ವ ದಿಕ್ಕು. ಈ ವಾರ ಎಲ್ಲ ಕಷ್ಟಗಳು ಪರಿಹಾರವಾಗಿ ಶುಭ ಫಲಗಳನ್ನು ಭಗವಂತ ಅನುಗ್ರಹಿಸಲಿ. ವೃಷಭ ರಾಶಿಯವರಿಗೆ ಈ ವಾರ ಸ್ಥಿರತೆ ಮತ್ತು ಪ್ರಗತಿದಾಯಕ ಫಲಗಳು ಸಿಗುವಂತಹ ವಾರವಾಗಲಿದೆ. ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗಲಿದ್ದು ದೀರ್ಘಕಾಲದ ಕನಸುಗಳನ್ನು ನನಸಾಗಿಸಲು ಸೂಕ್ತ ಯೋಜನೆಯನ್ನು ರೂಪಿಸಿಕೊಳ್ಳಲಿದ್ದೀರಿ. ಸಮಾಜದಲ್ಲಿ ಈ ವಾರ ಒಂದು ಒಳ್ಳೆಯ ಗೌರವ ಸಿಗಲಿದೆ. ವಾರದ ಮಧ್ಯದಲ್ಲಿ ಒಂದು ಒಳ್ಳೆಯ ಪ್ರಮುಖ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊಸ ದಿಕ್ಕು ಸಿಗುವಂತಾಗಲಿದೆ. ಸ್ನೇಹಿತರೆ, ಉದ್ಯೋಗದಲ್ಲಿದ್ದವರಾಗಿದ್ದಲ್ಲಿ ಈ ವಾರದಲ್ಲಿ ನೀವು ಶಿಸ್ತನ್ನು ಕಾಪಾಡಿಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ. ಜವಾಬ್ದಾರಿಯುತ ನಡವಳಿಕೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿದ್ದೀರಿ. ಹೊಸ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡತಕ್ಕಂಥ ಯೋಗವಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರತಕ್ಕಂಥದ್ದು ಆಗಲಿದೆ. ಹೊರಗಿನ ದೇಶದ ಉದ್ಯೋಗದಲ್ಲಿರತಕ್ಕಂಥವರು ಉದ್ಯೋಗದಲ್ಲಿ ತುಂಬಾ ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ವಾರದಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳಿಗೆ ಒಳ್ಳೆಯ ಯೋಗವಿದೆ. ಆಶಾದಾಯಕ ವಾರವಾಗಲಿದೆ. ಹಳೆಯ ಯೋಜನೆಗಳನ್ನು ಈ ವಾರದಲ್ಲಿ ನೀವು ಸಂಪೂರ್ಣವಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮುಕ್ತಾಯ ಮಾಡಿಕೊಳ್ಳಲಿದ್ದೀರಿ. ಒಳ್ಳೆಯ ಲಾಭವನ್ನು ಹೊಂದಲಿದ್ದೀರಿ. ಪಾಲುದಾರಿಕೆ ವ್ಯವಹಾರ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸೌಹಾರ್ದಯುತ ವಾತಾವರಣ ಉಂಟಾಗಲಿದೆ. ವ್ಯಾಪಾರದಲ್ಲಿ ಹೆಚ್ಚಿನ ಕಾಳಜಿ ಇರಲಿ. ಇನ್ನು ಆರ್ಥಿಕ ಸ್ಥಿತಿ ಈ ವಾರದಲ್ಲಿ ಸ್ವಲ್ಪ ಬಲವಾಗಲಿದೆ. ವಿವಿಧ ಮೂಲಗಳಿಂದ ಧನ ಆಗಮನದ ಯೋಗವಿದ್ದು ಬೇಕಾದಂತಹ ಒಂದು ಪರಿಸ್ಥಿತಿಯನ್ನು ತಕ್ಕದಾಗಿ ನಿರ್ಮಾಣ ಮಾಡಿಕೊಳ್ಳಿ. ಭೂಮಿ, ಮನೆ ಅಥವಾ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಉತ್ತಮ ಸಮಯ. ಷೇರು ಮಾರುಕಟ್ಟೆಯಲ್ಲಿ ಈ ವಾರದಲ್ಲಿ ನಿಮಗೆ ಸ್ವಲ್ಪ ನಷ್ಟ ಉಂಟಾಗುವಂತ ಸಾಧ್ಯತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅನಗತ್ಯ ಖರ್ಚು ವೆಚ್ಚಗಳ ಬಗ್ಗೆ ನಿಯಂತ್ರಣದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಒಂದು ಒಳ್ಳೆಯ ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಸಿದ್ಧತೆಯಾಗತಕ್ಕಂಥದ್ದು ಹಾಗೂ ಶುಭ ಸುದ್ದಿಗಳು ಬರತಕ್ಕಂಥದ್ದು. ಮಕ್ಕಳ ಒಂದು ವಿವಾಹದ ಬಗ್ಗೆ ಚಿಂತನೆ ಇದ್ದಂತಲ್ಲಿ ಅದನ್ನು ಮಾಡಿಕೊಳ್ಳಿ. ಸಂತಾನದ ಶುಭ ಸುದ್ದಿಗಳ ಯೋಗವಿದೆ ಹಾಗೂ ಒಂದು ಒಳ್ಳೆಯ ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ವಾರ ಅನುಕೂಲಕರವಾದಂತಹ ವಾರವಾಗಲಿದೆ. ಸ್ನೇಹಿತರೆ, ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಒಂದು ಗಂಟಿನ ನೋವು ಅಥವಾ ತಲೆನೋವು, ಹೊಟ್ಟೆಯ ಉಬ್ಬರಿಸತಕ್ಕಂಥದ್ದು, ಹೊಟ್ಟೆಯ ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುವಂತ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಆಹಾರ ಸಾತ್ವಿಕವಾಗಿರಲಿ. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಆರೋಗ್ಯದಕ್ಕೆ ಸೂರ್ಯದೇವರ ಸ್ಮರಣೆ ಮಾಡಿ. ಕೃಷಿಕರ ವಿಚಾರಕ್ಕೆ ವಿಶೇಷವಾಗಿ ಸಂಬಂಧಪಟ್ಟಂತೆ ಕೃಷಿಕರಿಗೆ ಈ ವಾರದಲ್ಲಿ ಒಂದು ಒಳ್ಳೆಯ ಯೋಗವಿದೆ. ರೈತರಿಗೆ ಶ್ರಮಕ್ಕೆ ತಕ್ಕದಾದಂತಹ ಉತ್ತಮ ಫಲಿತಾಂಶ ಸಿಗತಕ್ಕಂಥದ್ದು ಆಗಲಿದೆ. ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಬೆಲೆ ಸಿಗುವ ಸಾಧ್ಯತೆ ಇದ್ದು ನೀವು ಕೃಷಿಯನ್ನು ವಿಸ್ತರಣೆ ಮಾಡಿಕೊಳ್ಳತಕ್ಕಂಥದ್ದು. ಕೃಷಿಗೆ ಯಾವುದಾದ್ರೂ ಹಣವನ್ನು ಹೂಡಿಕೆ ಮಾಡುವುದಿದ್ದಲ್ಲಿ ಈ ವಾರದಲ್ಲಿ ಮಾಡಿಕೊಳ್ಳಬಹುದು. ಕೃಷಿಯ ಭೂಮಿಯನ್ನು ವಿಸ್ತರಣೆ ಮಾಡಿಕೊಳ್ಳಬಹುದು ಅಥವಾ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಭೂಮಿಯ ವಿಚಾರದಲ್ಲಿ ಯಾವುದಾದ್ರೂ ಕೋರ್ಟ್ ಕೇಸುಗಳ ವ್ಯಾಜ್ಯಗಳಿದ್ದಂತಲ್ಲಿ ಪರಿಹಾರ ಸಿಗುವಂತ ಸಾಧ್ಯತೆ ಇದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಉತ್ತಮ ಯೋಗ ಭಾಗ್ಯವಿದ್ದು ವಿದ್ಯೆಯಲ್ಲಿ ಕಠಿಣ ಪರಿಶ್ರಮದಿಂದ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆದುಕೊಳ್ಳತಕ್ಕಂಥ ಒಂದು ಯೋಗವಿದೆ. ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಯಶಸ್ಸು ನಿಮ್ಮದಾಗಲಿದೆ. ಈ ವಾರ ಶುಕ್ರವಾರದಂದು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ
ಹಾಗೂ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಮಂತ್ರವನ್ನು ಪಠಣ ಮಾಡಿ ಹಾಗೂ ಸಿಹಿ ತಿಂಡಿಯನ್ನು ದೇವಿಗೆ ಸಮರ್ಪಣೆ ಮಾಡಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಕಿತ್ತಳೆ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಸಮಯ ಪ್ರಜ್ಞೆ ಮತ್ತು ಚಾಣಾಕ್ಷ ನಿರ್ಧಾರಗಳು ಯಶಸ್ಸನ್ನು ತಂದುಕೊಡಲಿವೆ. ಸಮಾಜದಲ್ಲಿ ನಿಮ್ಮ ವಿಚಾರಗಳಿಗೆ ಹಾಗೂ ಮಾತುಗಳಿಗೆ ವಿಶೇಷ ಮೌಲ್ಯ ಸಿಗಲಿದೆ. ಹೊಸ ಸಂಪರ್ಕಗಳು ಬೆಳೆಯಲಿದ್ದು ಅವು ಭವಿಷ್ಯದ ಕಾರ್ಯಗಳಿಗೆ ಸಹಕಾರಿಯಾಗಲಿವೆ. ವಾರದ ದ್ವಿತೀಯಾರ್ಧದಲ್ಲಿ ದೂರದ ಪ್ರಯಾಣಗಳು ಎದುರಾಗಬಹುದು. ಪ್ರಯಾಣದ ವೇಳೆ ಜಾಗರೂಕತೆ ಇರಲಿ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಮುಖ್ಯ ವಸ್ತುಗಳನ್ನು ಪ್ರಯಾಣದಲ್ಲಿ ತುಂಬ ಜಾಗರೂಕತೆಯಿಂದ ಇರಿಸಿಕೊಂಡು ಪ್ರಯಾಣವನ್ನು ಮಾಡಿ. ಈ ವಾರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಒಂದು ಒಳ್ಳೆಯ ಸ್ಥಾನಮಾನಗಳು ಲಭಿಸತಕ್ಕಂಥದ್ದು ಅಥವಾ ಬಡ್ತಿ ದೊರೆಯತಕ್ಕಂಥದ್ದು ಆಗಲಿದೆ. ಉದ್ಯೋಗ ಹುಡುಕುತ್ತಿರತಕ್ಕಂಥವರಿಗೆ ಸ್ವಲ್ಪ ವಿಳಂಬವಾಗಬಹುದು. ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬೇಕು. ದೂರದ ಊರಿನ ಒಂದು ಉದ್ಯೋಗಕ್ಕೆ ಹೋಗತಕ್ಕಂಥವರಿಗೆ ಶುಭ ಫಲಗಳಿದೆ. ಹಾಗೂ ಹೊರಗಿನ ದೇಶದಲ್ಲಿ ಉದ್ಯೋಗ ಮಾಡತಕ್ಕಂಥವರಾಗಿದ್ದಲ್ಲಿ ಒಳ್ಳೆಯ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಸಿಗತಕ್ಕಂಥ ದಿನ. ಕಚೇರಿ ರಾಜಕೀಯದಿಂದ ಆದಷ್ಟು ನೀವು ಈ ವಾರದಲ್ಲಿ ದೂರವಿದ್ದಲ್ಲಿ ನಿಮಗೆ ಶುಭ ಫಲಗಳು ದೊರಕಲಿದೆ. ವ್ಯಾಪಾರಿಗಳಿಗೆ ಹೂಡಿಕೆಯಲ್ಲಿ ಆಶಾದಾಯಕ ಲಾಭ ದೊರೆಯಲಿದೆ. ಮಾಹಿತಿ ತಂತ್ರಜ್ಞಾನ, ಮಾಧ್ಯಮ ಹಾಗೂ ಸಂವಹನ ಕ್ಷೇತ್ರದ ವ್ಯಾಪಾರಿಗಳಿಗೆ ವಿಶೇಷ ಅನುಕೂಲ ಒಂದು ಕಂಡುಬರಲಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡತಕ್ಕಂಥದ್ದು, ಒಳ್ಳೆಯ ಶುಭ ಫಲಗಳು ದೊರೆಯತಕ್ಕಂಥದ್ದು ಆಗಲಿದೆ. ವ್ಯಾಪಾರದಲ್ಲಿ ದೊಡ್ಡ ರೀತಿಯಾದಂತಹ ವ್ಯಾಪಾರಕ್ಕೆ ಹಣವನ್ನು ಹೂಡಿಕೆ ಮಾಡಬಹುದು. ಉತ್ತಮವಾಗಿದೆ. ಕಲಾ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಶುಭ ಫಲ ಪ್ರಾಪ್ತಿಯಾಗತಕ್ಕಂಥ ವಾರವಾಗಲಿದೆ. ಆರ್ಥಿಕ ಸ್ಥಿತಿ ಈ ವಾರದಲ್ಲಿ ಒಂದು ಸಕಾರಾತ್ಮಕವಾಗಿರಲಿದೆ. ಬಂದ ಬಾಕಿಯ ಹಣ ಕೈ ಸೇರಲಿದ್ದು ವಿಶೇಷವಾಗಿ ಆದಾಯದ ಹರಿವು ಸ್ಥಿರವಾಗಲಿದೆ. ಹಣ ಬರಲು ಬಾಕಿ ಇರತಕ್ಕಂಥದ್ದು ಕೆಲವು ಸಲ ಸ್ವಲ್ಪ ವಿಳಂಬವಾದರೂ ಕೈ ಸೇರುವಂಥ ಸಾಧ್ಯತೆ ಇದೆ. ಆದರೆ ಗೃಹ ಬಳಕೆ, ವಾಹನದ ಒಂದು ದುರಸ್ತಿಗಾಗಿ ಹಣ ವೆಚ್ಚಗಳು ವಿಶೇಷವಾಗಿ ವ್ಯಯವಾಗಬಹುದು. ಹಣದ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಿ. ಆದಷ್ಟು ಹಣವನ್ನು ಹೂಡಿಕೆ ಮಾಡಲು ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಕುಟುಂಬದಲ್ಲಿ ಮಂಗಳಕರ ವಾತಾವರಣ ನಿರ್ಮಾಣವಾಗಲಿದೆ. ಒಡ ಹುಟ್ಟಿದವರ ಹುಟ್ಟುಹಬ್ಬಗಳು ಹಾಗೂ ದಂಪತಿಗಳ ವಾರ್ಷಿಕ ಕಾರ್ಯಕ್ರಮಗಳು, ಇಂಥದ್ದೆಲ್ಲ ಒಂದು ಶುಭ ಸಮಾಚಾರಗಳು ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಒಂದು ಒಳ್ಳೆಯ ಸಾಮರಸ್ಯತೆ ಹಾಗೂ ಪ್ರೀತಿ ವಿಶ್ವಾಸಗಳು ಈ ವಾರದಲ್ಲಿ ಕುಟುಂಬದಲ್ಲಿ ನಿರ್ಮಾಣವಾಗಲಿದ್ದು ಸಂತೋಷದ ಸಮಯವನ್ನು ಕಳೆಯತಕ್ಕಂಥದ್ದು ಆಗಲಿದೆ. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗತಕ್ಕಂಥದ್ದು ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಆರೋಗ್ಯ ಸ್ಥಿತಿ ನಿಮ್ಮದು ಸಾಮಾನ್ಯವಾಗಿದ್ದು ಉತ್ತಮವಾಗಿರಲಿದೆ. ಮನಸ್ಸಿನಲ್ಲಿ ಹೊಸ ಉತ್ಸಾಹ ಒಂದು ಇರಲಿದೆ. ಆದರೆ ಅತಿಯಾದ ಪ್ರಯಾಣ ಮಾಡುವಂಥದ್ದು, ಕೆಲಸದಿಂದ ಈ ನರಗಳ ದೌರ್ಬಲ್ಯ ಅಥವಾ ಶಿರೋವೇದನೆ, ತಲೆನೋವು ಕಾಣಿಸಿಕೊಳ್ಳತಕ್ಕಂಥದ್ದು ಆಗಲಿದೆ. ಪೌಷ್ಟಿಕ ಆಹಾರ ಸೇವನೆ, ಸೂಕ್ತ ವಿಶ್ರಾಂತಿಗಳನ್ನು ಮಾಡಿಕೊಳ್ಳಿ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿ, ನೀರಿನ ಸೇವನೆಯನ್ನು ಮಾಡಿ. ಆರೋಗ್ಯದಕ್ಕೆ ಸಂಬಂಧಪಟ್ಟಂತೆ ಯೋಗ ಧ್ಯಾನಗಳನ್ನು ಮಾಡುವಂಥದ್ದು ಹಾಗೆ ವಾಕಿಂಗ್ ಮಾಡತಕ್ಕಂಥದ್ದು ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ರೈತರಿಗೆ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ನಿಮ್ಮ ಒಂದು ಸ್ವಂತ ಜಮೀನಿನಲ್ಲಿ ಒಳ್ಳೆಯ ಫಲವತ್ತತೆಯನ್ನು ಪಡೆಯಲಿದ್ದೀರಿ. ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಬೆಳೆದಂಥ ಬೆಳೆಗೆ ಒಳ್ಳೆಯ ಶುಭ ಫಲಗಳಿದೆ. ಹಾಗೂ ಹವಾಮಾನದ ವೈಪರೀತ್ಯದಿಂದ ಸ್ವಲ್ಪ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಯಾರಿಗೂ ಕೃಷಿಯಲ್ಲಿ ಹಣವನ್ನು ಸಾಲವಾಗಿ ನೀಡದೇ ಇರತಕ್ಕಂಥದ್ದು ಉತ್ತಮ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಒಳ್ಳೆಯ ಶುಭ ಫಲಗಳಿದೆ ಮತ್ತು ಪರೀಕ್ಷಾ ಸಿದ್ಧತೆಗಳಿಗೆ ಈ ವಾರ ಸೂಕ್ತವಾದಂತಹ ಸಮಯ. ಎಲ್ಲರ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಾರ ಮಹಾವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಹಸಿರು ಬೇಳೆಯನ್ನು ದಾನ ಮಾಡಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ ಸ್ನೇಹಿತರೆ, ಈ ವಾರ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಆಲೋಚನೆಗಳು ಮೂಡಲಿದೆ. ಕಳೆದ ವಾರ ಎದುರಾಗಿದ್ದ ಮಾನಸಿಕ ಅಸ್ಥಿರತೆ ಕಡಿಮೆಯಾಗಿ
ಈ ವಾರ ಧೈರ್ಯದಿಂದ ಕಾರ್ಯಪ್ರವೃತ್ತರಾಗಲಿದ್ದೀರಿ. ನಿಮ್ಮ ಜಾಣ್ಮೆ ಮತ್ತು ಸಮಯ ಪ್ರಜ್ಞೆಯಿಂದ ಹಳೆಯ ತೊಡಕುಗಳನ್ನು ಬಗೆಹರಿಸಿಕೊಳ್ಳಲಿದ್ದೀರಿ. ಹಿರಿಯರ ಹಾಗೂ ಆಪ್ತರ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ ಮತ್ತು ಒಳ್ಳೆಯ ಶುಭ ಫಲಗಳು ಸಹಿತ ಬರತಕ್ಕಂಥದ್ದು ಆಗಲಿದೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಕೆಲಸಕ್ಕೆ ತಕ್ಕ ಮನ್ನಣೆ ದೊರೆಯಲಿದೆ. ಮೇಲಧಿಕಾರಿಗಳೊಂದಿಗೆ ಸಂಪರ್ಕ ಉತ್ತಮವಾಗಿದ್ದು ಹೊಸ ಜವಾಬ್ದಾರಿಗಳು ಅಥವಾ ಆಡಳಿತಾತ್ಮಕ ಅಧಿಕಾರಿಗಳು ಸಿಗುವ ಸಾಧ್ಯತೆ ಇದ್ದು ಉದ್ಯೋಗದಲ್ಲಿ ಒಂದು ಒಳ್ಳೆಯ ಶುಭ ಫಲಗಳನ್ನು ಪಡೆಯಲಿದ್ದೀರಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರದಲ್ಲಿ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾಗತಕ್ಕಂಥ ವಾರ. ಈ ವಾರ ನೀವು ಒಳ್ಳೆಯ ಹೂಡಿಕೆಯನ್ನು ಮಾಡಿಕೊಳ್ಳಬಹುದು. ವ್ಯಾಪಾರದಲ್ಲಿ ಲಾಭವಿದೆ. ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೂಡಿಕೆ ಮಾಡಿದಂಥ ಸಂಪತ್ತು ವೃದ್ಧಿಯಾಗತಕ್ಕಂಥ ಎಲ್ಲ ಲಕ್ಷಣಗಳಿದೆ. ಹೋಟೆಲ್ ಉದ್ಯಮ, ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ಈ ವಾರ ಲಾಭದಾಯಕವಾದಂಥ ವಾರ ಹಾಗೂ ನೂತನ ಒಪ್ಪಂದಗಳಿಗೆ ಒಲವು ಕೋರುವಂಥ ದಿನ. ಮನಸ್ಸು ಪ್ರಶಾಂತತೆಯಿಂದ ಇರತಕ್ಕಂಥ ವಾರವಾಗಲಿದೆ. ಇನ್ನು ಈ ವಾರ ಆರ್ಥಿಕವಾಗಿ ಪ್ರಗತಿದಾಯಕವಾದಂಥ ವಾರ. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿದೆ. ಸಾಲದ ಬಾಧ್ಯತೆಗಳಿಂದ ಕಡಿಮೆಯಾಗಲಿದೆ. ಸ್ವಲ್ಪ ಮಟ್ಟಿನ ಸಾಲ ಕಡಿಮೆಯಾಗಿ ಮನಸ್ಸು ನಿರಾಳತೆಯಿಂದ ಇರಲಿದೆ. ಹಾಗೂ ಪ್ರಯಾಣದ ವೇಳೆ ತುಂಬ ಎಚ್ಚರಿಕೆ ಇರಲಿ. ದೂರದವರಿನ ಪ್ರಯಾಣವಿದ್ದಲ್ಲಿ ವಾಹನ ಸಂಚಾರದಲ್ಲಿ ಸಣ್ಣ ಪುಟ್ಟ ತೊಡಕುಗಳಾಗುವಂಥದ್ದು, ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಆಗಬಹುದು. ನಿರ್ಲಕ್ಷ್ಯ ಮಾಡಬೇಡಿ. ಸೂಕ್ತ ರೀತಿಯಲ್ಲಿ ಪ್ರಯಾಣವನ್ನು ಮಾಡಿ. ಹಾಗೂ ಭವಿಷ್ಯದ ಹೂಡಿಕೆಗಳಿಗೆ ಈ ವಾರ ಒಂದು ಒಳ್ಳೆಯ ಯೋಗವಿದೆ. ಸಮಯ ಪ್ರಜ್ಞೆಯಿಂದ ಮುಂದುವರಿಯಿರಿ. ಕುಟುಂಬದ ಪ್ರೀತಿಯಲ್ಲಿ ನೋಡುವುದಾದರೆ ಕುಟುಂಬದಲ್ಲಿ ಹರ್ಷದಾಯಕ ವಾತಾವರಣಗಳು ನಿರ್ಮಾಣವಾಗಲಿದೆ. ಸೌಹಾರ್ದತೆಯ ವಾತಾವರಣವಿರಲಿದ್ದು ಸಂಬಂಧಿಕರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಉಂಟಾಗಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಈ ವಾರ ಹಾಗೂ ಮನೆಯವರ ಸಮ್ಮತಿ ದೊರಕಲಿದ್ದು ಪ್ರೋತ್ಸಾಹವೂ ಸಿಗುವಂತಹ ಯೋಗ ಭಾಗ್ಯಗಳಿದೆ. ಆರೋಗ್ಯದಲ್ಲಿ ವಿಶೇಷವಾಗಿ ಈ ವಾರ ಉತ್ತಮ ಸುಧಾರಣೆ ಕಂಡುಬರಲಿದ್ದು ಹಿಂದೆ ಇದ್ದಂಥ ಅನಾರೋಗ್ಯಗಳು ದೂರವಾಗಿ ಆರೋಗ್ಯ ಸಮಸ್ಥಿತಿಗೆ ಬರಲಿದೆ. ಬದಲಾವಣೆಗಳಿಂದಾಗಿ ಸ್ವಲ್ಪ ಮಟ್ಟಿನ ಶೀತ ಕೆಮ್ಮುಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಸಣ್ಣ ಪುಟ್ಟ ತೊಡಕುಗಳು ಬರತಕ್ಕಂತೆ ಎಚ್ಚರದಿಂದ ಇರಿ. ಸಮಯಕ್ಕೆ ಸರಿಯಾದ ಆಹಾರ ಸೇವನೆ, ಕುಡಿಯುವ ನೀರು ಉತ್ತಮವಾಗಿರಲಿ. ಒಳ್ಳೆಯ ಆಹಾರ ಸೇವನೆ ಮಾಡಿ, ವ್ಯಾಯಾಮವನ್ನು ಮಾಡಿ. ಕೃಷಿಕರಿಗೆ ಬೆಳೆದಂಥ ಬೆಳೆಗಳು ಲಾಭವನ್ನು ಕೊಡಲಿದ್ದು ವಿಶೇಷವಾಗಿ ಬೆಳೆ ಧಾನ್ಯಗಳ ಸಂರಕ್ಷಣೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಹೂಡಿಕೆ ಮಾಡಿಟ್ಟಂತಹ ಬೆಳೆ ಧಾನ್ಯಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ನಷ್ಟವಾಗತಕ್ಕಂಥ ಸಾಧ್ಯತೆಗಳು ಬರಬಹುದು. ಕ್ರಿಮಿಕೀಟಗಳಿಂದಾಗಿ ನಷ್ಟವಾಗಬಹುದು. ಹಾಗೂ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ತರಕಾರಿ ಬೆಳೆಯತಕ್ಕಂಥವರಿಗೆ ಲಾಭವಿದೆ. ಹಾಗೂ ನೂತನ ಕೃಷಿ ಯೋಜನೆಗಳನ್ನು ಪ್ರಾರಂಭಿಸಲು ಜಾರಿಗೆ ತರಲು ಉತ್ತಮವಾದಂಥ ಸಮಯ. ಸ್ನೇಹಿತರೆ, ವಿದ್ಯಾಭ್ಯಾಸದಲ್ಲಿ ತುಂಬ ಶ್ರಮ ಕೊಟ್ಟು ನೀವು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ. ಸಮಯದಿಂದ ಒಳ್ಳೆಯ ನೀವು ಹೆಚ್ಚಿನ ಯಶಸ್ಸನ್ನು ಹೊಂದಲಿದ್ದೀರಿ. ಹೆಚ್ಚಿನ ದೊಡ್ಡ ಪರೀಕ್ಷೆಗಳನ್ನು ಬರೆಯತಕ್ಕಂಥವರಾಗಿದ್ದಲ್ಲಿ ತುಂಬ ಪ್ರಯತ್ನ ಹೆಚ್ಚಿನ ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳುವುದರಿಂದ ಸಾಧನೆಯನ್ನು ಮಾಡಿಕೊಳ್ಳುವ ಯೋಗವಿದೆ. ಈ ವಾರದಲ್ಲಿ ನೀವು ಶಿವಲಿಂಗಕ್ಕೆ ರುದ್ರಾಭಿಷೇಕ ಹಾಗೂ ಬಿಲ್ವಪತ್ರೆಯ ಸಮರ್ಪಣೆಯನ್ನು ಮಾಡಿಕೊಳ್ಳಿ. ಉದಾಹರಣೆಗೆ ವಿಶೇಷವಾಗಿ ಅಕ್ಕಿ ಅಥವಾ ಹಾಲನ್ನು ದಾನ ಮಾಡುವುದರಿಂದಲೂ ನಿಮಗೆ ಶುಭ ಫಲಗಳಿದೆ. ವಿಶೇಷವಾಗಿ ಈ ವಾರದ ನಿಮ್ಮ ಶುಭ ಸಂಖ್ಯೆ 2. ಈ ವಾರದ ಶುಭ ಬಣ್ಣ ಬಿಳಿಯ ಬಣ್ಣ. ಈ ವಾರದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಶುಭವಾಗಲಿ. ಸಿಂಹರಾಶಿಯವರಿಗೆ ಈ ವಾರ ವಿಶೇಷವಾಗಿ ಉನ್ನತ ಮಟ್ಟದ ಯಶಸ್ಸು ಮತ್ತು ಪ್ರತಿಷ್ಠೆ ಸಿಗುವಂಥ ಸಮಯ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರಭಾವ ಹೆಚ್ಚಾಗಲಿದೆ. ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಕಾಲವಾದಂತಹ ಸಮಯ ಕೂಡಿ ಬರಲಿದೆ. ವಾರದ ಒಂದು ಮಧ್ಯಭಾಗದಲ್ಲಿ ಹಿರಿಯ ಅಧಿಕಾರಿಗಳಿಂದ ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ಸಂಪೂರ್ಣ ಬೆಂಬಲ ದೊರೆಯಲಿದ್ದು ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಮುನ್ನಡೆಯಿರಿ. ಭಗವಂತನ ಅನುಗ್ರಹದಿಂದ ನಿಮ್ಮ ಒಳ್ಳೆಯ ಯಶಸ್ಸಿನ ಸಮಯ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣ ಮತ್ತು ಸೃಜನಶೀಲತೆಗೆ ಶ್ಲಾಘನೆ ಸಿಗಲಿದೆ. ಉದ್ಯೋಗ ಬದಲಾವಣೆಯಾಗತಕ್ಕಂಥದ್ದು ಅಥವಾ ಉದ್ಯೋಗದ ಬದಲಾವಣೆಗೆ ಪ್ರಯತ್ನಿಸುತ್ತಿರತಕ್ಕಂಥವರಿಗೂ ಸೂಕ್ತ ಅವಕಾಶಗಳು ಒದಗಿ ಬರಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೂ ಸಹಿತ
ಶುಭ ವಾರ್ತೆಗಳು ಬರತಕ್ಕಂಥದ್ದು ಆಗಲಿದೆ. ಹಾಗೆ ಬಡ್ತಿ ಅಥವಾ ಮೇಲಧಿಕಾರಿಗಳಿಂದ ಒಂದು ಅನುಕೂಲಕರ ಸುದ್ದಿಗಳು ಸಿಗುವ ಸಾಧ್ಯತೆ ಇದ್ದು ಈ ವಾರ ಸ್ವಲ್ಪ ಪ್ರಫುಲ್ಲತೆಯಿಂದ ಇರತಕ್ಕಂಥ ವಾರ. ಇನ್ನು ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಈ ವಾರ ಆಶಾದಾಯಕ ಲಾಭ ಸಿಗಲಿದೆ. ಹೊಸ ಪಾಲುದಾರಿಕೆಗಳು ಅಥವಾ ಯೋಜನೆಗಳಿಗೆ ಬಂಡವಾಳ ಹೂಡಲು ಅನುಕೂಲಕರವಾದಂತಹ ವಾತಾವರಣವಿದ್ದು ಸರಕಾರಿ ವಲಯದ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಲಿದ್ದೀರಿ. ಉದ್ಯಮಿಗಳಿಗೆ ಒಳ್ಳೆಯ ಶುಭ ಫಲಗಳಿದ್ದು ಶುಭ ವಾರ್ತೆಗಳನ್ನು ಸಹಿತ ಕೇಳಲಿದ್ದೀರಿ. ಈ ವಾರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಆದಾಯದ ಹೊಸ ಮಾರ್ಗಗಳು ನಿಮಗೆ ತೆರೆದುಕೊಳ್ಳಲಿದೆ. ಬೇರೆ ಬೇರೆ ರೀತಿಯ ಒಂದು ವ್ಯಾಪಾರ ವ್ಯವಹಾರಗಳಿಂದ ಆರ್ಥಿಕತೆಯನ್ನು ನೀವು ವೃದ್ಧಿ ಮಾಡಿಕೊಳ್ಳಲಿದ್ದೀರಿ. ಉತ್ತಮ ಪ್ರತಿಫಲವು ನಿಮಗೆ ಅದರಿಂದ ಸಿಗಲಿದೆ. ಮತ್ತು ವಾಹನ ಅಥವಾ ಆಸ್ತಿಯ ಖರೀದಿಗಾಗಿ ಈ ವಾರದಲ್ಲಿ ನೀವು ಹಣವನ್ನು ಹೆಚ್ಚಾಗಿ ವಿನಿಯೋಗ ಮಾಡುವಂಥ ಸಾಧ್ಯತೆ ಇದೆ. ತುಂಬ ಎಚ್ಚರಿಕೆಯಿಂದ ಹಣದ ವಿಚಾರದಲ್ಲಿ ಮುಂದುವರಿಯಿರಿ. ದೊಡ್ಡದಾದಂತಹ ಹಣ ನಷ್ಟವಾಗದಂತೆ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಕುಟುಂಬದಲ್ಲಿ ಹರ್ಷದಾಯಕ ವಾತಾವರಣಗಳು ಮೂಡಲಿದೆ. ಪ್ರಮುಖ ಕುಟುಂಬದ ವಿಚಾರಗಳಲ್ಲಿ ತೀರ್ಮಾನಕ್ಕೆ ಈ ದಿನ ಪ್ರಾಶಸ್ತ್ಯ ಸಿಗಲಿದೆ. ದಂಪತಿಗಳ ನಡುವೆ ಇದ್ದಂತಹ ಕಲಹ ಮನಸ್ತಾಪಗಳು ದೂರವಾಗಿ ಮಧುರತೆ ಉಂಟಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಇಷ್ಟಾರ್ಥಗಳು ಈಡೇರುವಂತಹ ಸಮಯಗಳು ಕೂಡಿ ಬರಲಿದೆ. ಆರೋಗ್ಯದಲ್ಲಿ ಸ್ಥಿತಿ ಸಾಮಾನ್ಯವಾಗಿದ್ದು ಈ ವಾರ ಉತ್ತಮವಾದಂತಹ ಒಂದು ಆರೋಗ್ಯವನ್ನು ಪಡೆಯಲು ಒಳ್ಳೆಯ ಆಹಾರ ಸೇವನೆ, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಹಿಂದೆ ಇದ್ದಂತಹ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಶಮನವಾಗಲಿದೆ. ಆರೋಗ್ಯ ವೃದ್ಧಿಯಾಗತಕ್ಕಂಥ ಯೋಗವೂ ಇದೆ. ಅಲೆದಾಟದಿಂದ ಉಷ್ಣ ಸಂಬಂಧಿ ಸಮಸ್ಯೆಗಳು ಎದುರಾಗದಂತೆ ಎಚ್ಚರವನ್ನು ಮಾಡಿ ದ್ರವ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಕೃಷಿಕರಿಗೆ ಈ ವಾರ, ತೋಟಗಾರಿಕೆ ಬೆಳೆಗಾರರಿಗೆ ಅತ್ಯುತ್ತಮವಾದಂತಹ ವಾರ. ಕೃಷಿ ಇಳುವರಿ ಹೆಚ್ಚಾಗಲಿದ್ದು ಮಾರುಕಟ್ಟೆಯಲ್ಲಿ ಸ್ವಲ್ಪ ಬೆಲೆ ಉತ್ತಮವಾಗಿ ಸಿಗಲಿದ್ದು ಕೃಷಿ ಸಂಬಂಧಿತ ಯಂತ್ರೋಪಕರಣಗಳ ಖರೀದಿಗೆ ಈ ವಾರ ಉತ್ತಮವಾದಂಥ ಸಮಯ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ದೃಢತೆ, ಏಕಾಗ್ರತೆ ಸಿದ್ಧಿಸಲಿದೆ. ಕಠಿಣ ವಿಷಯಗಳನ್ನು ಸಹ ಸುಲಭವಾಗಿ ಕರಗತ ಮಾಡಿಕೊಳ್ಳಲಿದ್ದೀರಿ. ಉನ್ನತ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಒಳ್ಳೆಯ ವಿದ್ಯೆಯಲ್ಲಿ ಸಾಧನೆ ಮಾಡತಕ್ಕಂಥ ಯೋಗವಿದೆ. ಇನ್ನು ಈ ವಾರ ನೀವು ಭಾನುವಾರದಂದು ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ ತಂದೆ ತಾಯಿಯವರ ಆಶೀರ್ವಾದವನ್ನು ಈ ವಾರದಲ್ಲಿ ನೀವು ಪಡೆದುಕೊಂಡಲ್ಲಿ ನಿಮಗೆ ಶ್ರೇಯಸ್ಸು ಉಂಟಾಗಲಿದೆ. ಸ್ನೇಹಿತರೆ, ಈ ವಾರದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಯೋಜಿತ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಶುಭ ಸಮಯಗಳು ಕೂಡಿ ಬರಲಿದೆ. ನಿಮ್ಮ ವಿಶ್ಲೇಷಣಾತ್ಮಕ ಚಾಣಾಕ್ಷತನ ಮತ್ತು ಬುದ್ಧಿವಂತಿಕೆಯಿಂದ ಕ್ಲಿಷ್ಟಕರ ಸಮಸ್ಯೆಗಳನ್ನು ಈ ವಾರ ನೀವು ಸುಲಭವಾಗಿ ಬಗೆಹರಿಸಲಿದ್ದೀರಿ. ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವಗಳು, ಆಧಾರಗಳು ಹೆಚ್ಚಾಗಲಿವೆ. ವಾರದ ಮಧ್ಯದಲ್ಲಿ ಧಾರ್ಮಿಕ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ಒದಗಿ ಬರಲಿದೆ. ಸ್ನೇಹಿತರೆ, ಉದ್ಯೋಗದಲ್ಲಿ ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಉತ್ತಮ ಫಲ ದೊರಕಲಿದ್ದು ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವಂಥದ್ದು ಹಾಗೂ ಹೊಸ ಹೊಣೆಗಾರಿಕೆಗಳು ಅಥವಾ ಯೋಜನೆಗಳನ್ನು ಮುನ್ನಡೆಸುವ ಅವಕಾಶ ನಿಮಗೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಪರಸ್ಪರ ಸಹಕಾರ ಉತ್ತಮವಾಗಿದ್ದು ಒಳ್ಳೆಯ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಉದ್ಯೋಗದಲ್ಲಿ ಒಂದು ಸ್ಥಾನಮಾನಗಳು ಸಹಿತ ಸಿಗುವಂಥ ಯೋಗಗಳಿದೆ. ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ವ್ಯಾಪಾರ ವಹಿವಾಟಿನಲ್ಲಿ ಈ ವಾರ ನಿಮಗೆ ತೃಪ್ತಿಕರ ಲಾಭ ಸಿಗಲಿದೆ. ಲೆಕ್ಕ ಪತ್ರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಂಥ ವಾರ. ವಿಶೇಷವಾಗಿ ನೂತನ ವ್ಯಾವಹಾರಿಕ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಬಂಡವಾಳ ಹೂಡಲು ಅನುಕೂಲಕರ ವಾತಾವರಣ ಉಂಟಾಗಲಿದೆ. ಇನ್ನು ವಿಶೇಷವಾಗಿ ಪರಿಸ್ಥಿತಿ ಸ್ಥಿರವಾಗಿದ್ದು ಹಾಗೂ ಬಲವಾಗಿದ್ದು ಆದಾಯದ ಹೊಸ ಮಾರ್ಗಗಳು ಕಂಡುಕೊಳ್ಳಲಿದ್ದೀರಿ. ಹಳೆಯ ಬಾಕಿಯ ಹಣ ಅಥವಾ ಸಾಲವಾಗಿ ನೀಡಿದ್ದ ಹಣ ಮರಳಿ ಬರಬಹುದು. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ ಉಳಿತಾಯ ಹೆಚ್ಚಿಸಿಕೊಳ್ಳಲು ಇದು ಸೂಕ್ತವಾದಂಥ ಸಮಯ.
ಆರ್ಥಿಕವಾಗಿ ತುಂಬ ಮುಂದುವರಿಯಿರಿ, ಎಚ್ಚರಿಕೆಯಿಂದ ಇರಿ. ಕುಟುಂಬ ಮತ್ತು ಪ್ರೀತಿಯಲ್ಲಿ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಬರಬಹುದು. ಏನೋ ಒಂದು ಸಣ್ಣ ಪುಟ್ಟ ಮಾತಿನಿಂದಾಗಿ ಕಲಹಗಳು, ಮನಸ್ತಾಪಗಳು ಏರ್ಪಡತಕ್ಕಂಥದ್ದು, ಗ್ರಹದಲ್ಲಿ ಏನೋ ಒಂದು ವಿಚಾರಗಳಿಗೆ ಮನಸ್ತಾಪಗಳಾಗುವಂಥದ್ದು ಆಗಲಿದೆ. ತುಂಬ ಎಚ್ಚರಿಕೆಯಿಂದ ಇರಿ. ಹಾಗೂ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಊಹಿಸತಕ್ಕಂಥದ್ದು, ಕೆಟ್ಟದಾಗಿ ಏನಾದರೂ ನಿಮ್ಮ ಬಗ್ಗೆ ಮಾಡತಕ್ಕಂಥದ್ದು ಆಗಲಿದೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲಿ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ಗಂಡ ಹೆಂಡತಿಯ ಮಧ್ಯೆ ಸಣ್ಣ ಪುಟ್ಟ ಕಲಹ, ಮನಸ್ತಾಪಗಳು ಬರತಕ್ಕಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ನಿರ್ಲಕ್ಷ್ಯ ಮಾಡದೆ ಎಲ್ಲರನ್ನೂ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸದಿಂದ ಮುಂದೆ ಕೊಂಡೋಗಿ. ಇನ್ನು ಆರೋಗ್ಯದಲ್ಲಿ ಈ ವಾರ ವಿಶೇಷವಾಗಿ ಸಾಮಾನ್ಯವಾಗಿದ್ದು ಉತ್ತಮವಾಗಿರಲಿದೆ. ವಾರದ ಆರಂಭದಲ್ಲಿ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಜೀರ್ಣಾಂಗದ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ವಾರದ ಅಂತ್ಯಕ್ಕಾಗುವಾಗ ಸ್ವಲ್ಪ ಮಟ್ಟಿನ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ಒಳ್ಳೆಯ ನಿದ್ರೆ, ಸಮತೋಲಿತ ಆಹಾರ ಕ್ರಮವನ್ನು ಸರಿಯಾಗಿ ಪಾಲನೆ ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡದೆ ಎಚ್ಚರಿಕೆ ಮಾಡಿದಲ್ಲಿ ಆರೋಗ್ಯವನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡಿಕೊಳ್ಳತಕ್ಕಂಥ ಯೋಗ ನಿಮಗಿದೆ. ಕೃಷಿಕರಿಗೆ, ಹೈನುಗಾರಿಕೆ ನಿರತರಾದವರಿಗೆ ಈ ವಾರ ಒಂದು ಒಳ್ಳೆಯ, ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಒಳ್ಳೆಯ ಪ್ರತಿಫಲ ಸಿಗಲಿದ್ದು, ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ದೊರೆಯಲಿದೆ. ನೂತನ ತಂತ್ರಜ್ಞಾನ ಆಧಾರಿತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂಥ ಸಮಯ. ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ದೃಢ ಏಕಾಗ್ರತೆ ಸಿದ್ಧಿಸಲಿದೆ. ಕಠಿಣ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರತಕ್ಕಂಥವರಿಗೆ ಧನಾತ್ಮಕ ಫಲಿತಾಂಶಗಳು ಸಿಗಲಿದೆ. ಶಿಕ್ಷಕರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿದ್ದೀರಿ. ಶುಭ ಫಲಗಳನ್ನು ಹೊಂದುವಂಥ ಯೋಗ ಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಾರ ಬುಧವಾರದಂದು ವಿಶೇಷವಾಗಿ ಮಹಾವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ದಾನ ಮಾಡುವಂಥದ್ದು, ಅನ್ನದಾನ ಮಾಡುವಂಥದ್ದನ್ನು ಮಾಡಿಕೊಳ್ಳಿ. ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 5, ಶುಭ ಬಣ್ಣ ತಿಳಿ ಹಳದಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಬಂಧುಗಳೇ, ಇನ್ನು ತುಲಾರಾಶಿಯವರಿಗೆ ಈ ವಾರ ಮನಸ್ಸಿಗೆ ನೆಮ್ಮದಿ ಮತ್ತು ಕಾರ್ಯಗಳಲ್ಲಿ ಸಫಲತೆ ಸಿಗುವ ಸಮಯವಾಗಿರಲಿದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವ ಹಾಗೂ ನಡೆ ನುಡಿಗೆ ಗೌರವ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸ ಕಾರ್ಯಗಳು ಈ ವಾರ ವೇಗವಾಗಿ ಪೂರ್ಣಗೊಳ್ಳಲಿದೆ. ವಾರದ ಮಧ್ಯದಲ್ಲಿ ಆಪ್ತರ ಭೇಟಿಯಿಂದ ಮನಸ್ಸಿಗೆ ತೃಪ್ತಿ ಹಾಗೂ ಹೊಸ ಆಲೋಚನೆಗಳು ಮೂಡಲಿದೆ. ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಶುಭ ವಾತಾವರಣವಿರಲಿದ್ದು, ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಶ್ಲಾಘನೆ ಮತ್ತು ಬೆಂಬಲ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ನಿವಾರಣೆಯಾಗಲಿದೆ. ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಉದ್ಯೋಗ ಹುಡುಕುತ್ತಿರುವವರಿಗೂ ಶುಭ ವಾರ್ತೆಗಳು ಬರತಕ್ಕಂಥದ್ದು. ಹೊರಗಿನ ದೇಶದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಒಳ್ಳೆಯ ಉದ್ಯೋಗದ ಭಾಗ್ಯ ದೊರೆಯುವಂಥ ಯೋಗವಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಈ ವಾರ ಆಶಾದಾಯಕ ಲಾಭ ಸಿಗಲಿದ್ದು, ಹೊಸ ಗ್ರಾಹಕರ ಸಂಪರ್ಕ ಬೆಳೆಯಲಿದ್ದು, ಉದ್ಯಮ ವಿಸ್ತರಣೆಗೆ ಈ ವಾರ ಸೂಕ್ತ ವಾರವಾಗಲಿದೆ. ಜಂಟಿ ಉದ್ಯಮಗಳಲ್ಲಿ ಸೌಹಾರ್ದತೆ ಕಾಯ್ದುಕೊಳ್ಳಲಿದ್ದೀರಿ ಮತ್ತು ಮನಸ್ಸಿಗೂ ಒಂದು ಈ ವಾರ ಉದ್ಯೋಗದ ವಿಚಾರದಲ್ಲಿ ಒಂದು ಪ್ರಶಾಂತತೆ ಇರತಕ್ಕಂಥದ್ದು ಆಗಲಿದೆ. ಅದಲ್ಲದೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರದವರಿಗೆ ಈ ವಾರ ಲಾಭವಿದೆ. ಇನ್ನು ಆರ್ಥಿಕ ಸ್ಥಿತಿ ಈ ವಾರ ಬಲಗೊಳ್ಳಲಿದ್ದು, ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ ಅನುಕೂಲಕರ ಪ್ರತಿಫಲ ಸಿಗಲಿದ್ದು, ಗೃಹ ಅಲಂಕಾರ ಅಥವಾ ಕೌಟುಂಬಿಕ ಅಗತ್ಯಗಳಿಗಾಗಿ ಹಣ ವಿನಿಯೋಗವನ್ನು ಮಾಡತಕ್ಕಂಥ ಸಾಧ್ಯತೆ ಇದೆ. ಆದರೂ ಉಳಿತಾಯ ತೃಪ್ತಿಕರವಾಗಿರಲಿದೆ. ಈ ವಾರ ನಿಮಗೆ ಬರಬೇಕಾಗಿದ್ದಂಥ ಹಣ ಸ್ವಲ್ಪ ಮಟ್ಟಿಗೆ ಕೈ ಸೇರುವಂಥ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಒಂದು ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಇನ್ನು ಕುಟುಂಬದಲ್ಲಿ ಈ ವಾರ ಒಂದು ಒಳ್ಳೆಯ ಮಂಗಳಕರ ಶುಭ ಕಾರ್ಯಗಳಾಗತಕ್ಕಂಥದ್ದು ಹಾಗೂ ಒಳ್ಳೆಯ ಒಂದು ಶುಭ ವಾರ್ತೆಗಳು ಬರತಕ್ಕಂಥದ್ದು ಆಗಲಿದೆ. ಸಂತಾನದ ಅಪೇಕ್ಷೆ ಇರತಕ್ಕಂಥವರಿಗೆ ಈ ವಾರ ಶುಭ ವಾರ್ತೆ ಬರಲಿದೆ. ಅದಲ್ಲದೆ ವಿವಾಹದ ಒಂದು ಇಚ್ಛೆ ಇರತಕ್ಕಂಥವರಿಗೂ
ಒಂದು ಒಳ್ಳೆಯ ಸಂಬಂಧ ಬರತಕ್ಕಂಥ ಸಾಧ್ಯತೆಗಳಿದೆ. ಕುಟುಂಬದಲ್ಲಿ ಸಂತೋಷದ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಲಿದ್ದು ಒಳ್ಳೆಯ ಶುಭ ಸಮಾರಂಭಗಳಿಗೆ ಭಾಗವಹಿಸುವ ಯೋಗಗಳು ಕೂಡಿ ಬರಲಿದೆ. ಪ್ರೀತಿಯಲ್ಲಿ ಇರತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರೀತಿ ಪ್ರೇಮದಲ್ಲಿ ಇರತಕ್ಕಂಥವರಿಗೆ ಸಣ್ಣ ಪುಟ್ಟ ಮನಸ್ತಾಪಗಳಾಗತಕ್ಕಂಥದ್ದು ಆಗುವ ಸಾಧ್ಯತೆ ಇದೆ. ನೀವು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಾಗೆ ಆರೋಗ್ಯದ ಸ್ಥಿತಿ ಈ ವಾರ ಸಾಮಾನ್ಯವಾಗಿದ್ದು ಉತ್ತಮವಾಗಲು ಒಳ್ಳೆಯ ಆಹಾರ ಸೇವನೆ ಹಾಗೂ ಸಣ್ಣ ಪುಟ್ಟ ವ್ಯಾಯಾಮ ಯೋಗ ಧ್ಯಾನಗಳನ್ನು ಮಾಡಿಕೊಳ್ಳಿ. ಕಾಲೋಚಿತ ಸಣ್ಣ ಪುಟ್ಟ ಬದಲಾವಣೆಗಳಿಂದ ಆರೋಗ್ಯ ವೃದ್ಧಿಯಾಗಲಿದೆ. ಮುಖ್ಯವಾಗಿ ಶೀತ ಕಫ ಅಲರ್ಜಿ ಅಂತ ಸಮಸ್ಯೆಗಳು ಬರದಂತೆ ಎಚ್ಚರಿಕೆಯನ್ನು ಮಾಡಿ. ಈ ವಾರ ಕೃಷಿಕರಿಗೆ ರೈತಾಪಿ ವರ್ಗದವರಿಗೆ ಒಳ್ಳೆಯ ಕಷ್ಟಕ್ಕೆ ತಕ್ಕಂತಹ ಒಂದು ಉತ್ತಮ ಫಲಿತಾಂಶ ಸಿಗಲಿದ್ದು ಸ್ನೇಹಿತರೆ, ಹೂವು ಹಣ್ಣು ಹಾಗೂ ತರಕಾರಿ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಒಂದು ಬೆಲೆ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಕೃಷಿ ಸಂಬಂಧಿತ ಹೊಸ ನೀರಾವರಿ ಯೋಜನೆಗಳಿಗೆ ಶುಭ ಸಮಯವಾಗಿರಲಿದೆ. ಅದಲ್ಲದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಒಂದು ಅಭ್ಯಾಸದಲ್ಲಿ ಏಕಾಗ್ರತೆ ಮೂಡಲಿದ್ದು ಸಣ್ಣ ಪುಟ್ಟ ಒಂದು ಪಠ್ಯೇತರ ವಿಚಾರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿದ್ದೀರಿ. ಕಲಾ ವಿಭಾಗ ಸಾಹಿತ್ಯ ರಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶಿಸಲು ಈ ವಾರ ಸೂಕ್ತ ವೇದಿಕೆ ನಿರ್ಮಾಣವಾಗಲಿದೆ. ಇನ್ನು ಈ ವಾರ ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆ ಹಾಗೂ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಬಡ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ದಾನ ಧರ್ಮವನ್ನು ಮಾಡಿ. ನಿಮ್ಮ ಈ ವಾರದ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ವೃಶ್ಚಿಕ ರಾಶಿಯವರಿಗೆ ಈ ವಾರ ವಿಶೇಷವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವಂಥ ವಾರ. ಸವಾಲುಗಳನ್ನು ಜಾಣ್ಮೆಯಿಂದ ಈ ವಾರ ನೀವು ಎದುರಿಸಿಕೊಳ್ಳಲಿದ್ದೀರಿ ಹಾಗೂ ವಾರದ ಆರಂಭದಲ್ಲಿ ಸ್ವಲ್ಪ ಮಟ್ಟಿನ ಕೆಲಸದ ಒತ್ತಡಗಳು ಹೆಚ್ಚಾಗಿದ್ದರೂ ವಾರದ ಮಧ್ಯದ ನಂತರ ಪರಿಸ್ಥಿತಿಗಳು ನಿಮ್ಮ ಸಂಪೂರ್ಣ ಅನುಕೂಲಕರವಾಗಿ ಬರಲಿದೆ. ನಿಮ್ಮ ದೃಢ ನಿರ್ಧಾರಗಳಿಗೆ ನಿಕಟವರ್ತಿಗಳಿಂದ ಒಂದು ಒಳ್ಳೆಯ ಬೆಂಬಲ ದೊರೆಯುವಂಥದ್ದು ಆಗಲಿದೆ. ಸ್ನೇಹಿತರೆ, ವಿಶೇಷವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಮನ್ನಣೆ ಸಿಗಲಿದೆ. ಮೇಲಧಿಕಾರಿಗಳ ಬೆಂಬಲ ದೊರೆಯಲಿದೆ. ಕಚೇರಿಯ ವಾತಾವರಣ ಸೌಹಾರ್ದಯುತವಾಗಿದ್ದು ಈ ವಾರಗಳಲ್ಲಿ ನೀವು ಶುಭ ಫಲಗಳನ್ನು ಹೊಂದಲಿದ್ದೀರಿ. ಅದಲ್ಲದೆ ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರತಕ್ಕಂಥದ್ದು, ಬಡ್ತಿ ಅಥವಾ ದೂರದ ಊರಿನ ಉದ್ಯೋಗಕ್ಕೆ ಎಲ್ಲಿಯಾದರೂ ಟ್ರಾನ್ಸ್ಫರ್ ಆಗತಕ್ಕಂಥದ್ದಿದ್ದಲ್ಲಿ ಅಂತಹ ಸಾಧ್ಯತೆಗಳಿದೆ. ಬೇಕಾದಲ್ಲಿ ಪ್ರಯತ್ನಗಳನ್ನು ಮಾಡಿಕೊಂಡಲ್ಲಿ ಶುಭ ಫಲಗಳಿದೆ. ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ವಹಿವಾಟುಗಳ ಚೇತರಿಸಿಕೊಳ್ಳಲಿದ್ದೀರಿ. ಹಳೆಯ ಬಾಕಿಯ ಹಣ ವಸೂಲಿಯಾಗುವ ಸಾಧ್ಯತೆ ಇದೆ. ನೂತನ ಹೂಡಿಕೆಗಳಿಗೆ ಯೋಜನೆಯನ್ನು ರೂಪಿಸಿಕೊಳ್ಳಲು ಈ ವಾರ ಅತ್ಯಂತ ಸೂಕ್ತವಾದಂತಹ ವಾರ. ಭೂಮಿ ಖರೀದಿ ಮಾಡತಕ್ಕಂಥದ್ದು ಅಥವಾ ದೊಡ್ಡ ವಿಶೇಷವಾಗಿ ಪ್ರಾಜೆಕ್ಟ್ಗಳಿಗೆ ಹಣ ಹೂಡಿಕೆ ಮಾಡತಕ್ಕಂಥದ್ರಿಂದಲೂ ಶುಭ ಫಲಗಳಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲಿದೆ. ಆದಾಯದ ಹೊಸ ಮಾರ್ಗಗಳು ಸುಗಮವಾಗಲಿದೆ. ಅನಿರೀಕ್ಷಿತ ಧನಾಗಮನವಾಗುವ ಯೋಗವಿದ್ದು ಆದರೆ ಕುಟುಂಬದ ಅಗತ್ಯಗಳಿಗಾಗಿ ಹಣ ವಿನಿಯೋಗಿಸುವಾಗ ಯೋಜನಾಬದ್ಧವಾಗಿ ಖರ್ಚು ಮಾಡುವುದನ್ನು ಮಾಡಿಕೊಳ್ಳಿ. ತುಂಬ ಎಚ್ಚರಿಕೆಯಿಂದ ಇರಿ. ಆದಷ್ಟು ಹಣವನ್ನು ಉಳಿತಾಯ ಮಾಡಿ. ಕುಟುಂಬದ ಹಿತಕ್ಕೆ ಬೇಕಾಗಿ ಹಣ ವ್ಯಯವಾಗಬಹುದು ಹಾಗೂ ಕುಟುಂಬದ ವಾತಾವರಣ ಈ ವಾರದಲ್ಲಿ ಸ್ವಲ್ಪ ಹಿತಕರವಾಗಿರಲಿದೆ. ಹಿರಿಯರ ಆಶೀರ್ವಾದ ನಿಮಗೆ ದೊರೆಯಲಿದ್ದು ಹಾಗೂ ಸೂಕ್ತ ಮಾರ್ಗದರ್ಶನ ದೊರೆಯಲಿದೆ. ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಬಾಂಧವ್ಯ ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಸಹನೆಯಿಂದ ವ್ಯವಹಾರ ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ವಿಶೇಷವಾಗಿ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಈ ವಾರ ನಿಮ್ಮ ಆರೋಗ್ಯದ ಕಡೆಗೆ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆಯಾಸ ಹಾಗೂ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಅನಾರೋಗ್ಯದ ಸಮಸ್ಯೆಗಳು ಕಾಡಬಹುದು. ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಹಾಗೆ ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ತೊಂದರೆಗಳಿದ್ದಲ್ಲಿ ಒಳ್ಳೆಯ ವೈದ್ಯರನ್ನು ಸಂಪರ್ಕ ಮಾಡಿ ಸರಿಯಾದಂಥ ಔಷಧ ಉಪಚಾರಗಳನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಉತ್ತಮ ಆಹಾರ ಸೇವನೆ ಹಾಗೂ ದ್ರವ ಆಹಾರ ಸೇವನೆ, ಎಣ್ಣೆಯುಕ್ತ ಆಹಾರವನ್ನು ದೂರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಾರ ಕೃಷಿಗೆ ಸಂಬಂಧಪಟ್ಟಂತೆ ಉತ್ತಮ ಫಲ ದೊರಕಲಿದ್ದು ಕೃಷಿಕರಿಗೆ ಒಳ್ಳೆಯ ಬೆಳೆಗಳಿಗೆ ಬೆಳೆ ಬಂದು ಒಳ್ಳೆಯ ಬೆಲೆಯಿಂದಾಗಿ ಮನಸ್ಸಿಗೆ ಹಿಡಿತ ದೊರೆಯಲಿದೆ.
ಒಳ್ಳೆಯ ವ್ಯಾಪಾರವಾಗಲಿದೆ. ಬೆಳೆದಂಥ ಬೆಳೆಗಳು, ಧಾನ್ಯ ಕಾಳುಗಳು ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ. ಕೃಷಿಗೆ ಬೇಕಾದಂಥ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವ ಉತ್ತಮ ಸಮಯವು ನಿಮಗೆ ಒದಗಿ ಬರಲಿದೆ. ಈ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ಆಸಕ್ತಿ, ಏಕಾಗ್ರತೆ ಹೆಚ್ಚಾಗಲಿದೆ. ಕಠಿಣ ಪರೀಕ್ಷೆಗಳಿಗಾಗಿ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದೀರಿ ಹಾಗೂ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳುವ ಯೋಗ ಭಾಗ್ಯವನ್ನು ಈ ವಾರದಲ್ಲಿ ನೀವು ಹೊಂದಿಕೊಳ್ಳುವಂತಹ ವಾರ. ಇನ್ನು ಅದಲ್ಲದೆ ಈ ವಾರ ವಿಶೇಷವಾಗಿ ನಿಮ್ಮ ಸರ್ವ ಕಷ್ಟಗಳ, ಗ್ರಹಚಾರಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ಸುಬ್ರಹ್ಮಣ್ಯ ದೇವರಿಗೆ ಪಂಚಾಮೃತ ಅಭಿಷೇಕ, ತುಪ್ಪದಿಂದ ಅಭಿಷೇಕ ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಬಡವರಿಗೆ ಪುಸ್ತಕ ದಾನ, ಅನ್ನದಾನವನ್ನು ಮಾಡುವುದರಿಂದ ನಿಮಗೆ ಶ್ರೇಯಸ್ಸು ಉಂಟಾಗಲಿದೆ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ನೇರಳೆ ಬಣ್ಣ, ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ವಾರ ಸಕಾರಾತ್ಮಕ ಶಕ್ತಿ ಮತ್ತು ನೂತನ ಅವಕಾಶಗಳು ಒದಗಿ ಬರುವ ಒಳ್ಳೆಯ ಸಮಯ ಕೂಡಿ ಬರಲಿದೆ. ನಿಮ್ಮ ಉನ್ನತ ಆಲೋಚನೆಗಳು ಹಾಗೂ ನಿರ್ಧಾರಗಳಿಗೆ ಕುಟುಂಬಸ್ಥರಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಒಂದು ವೇಳೆ ದೀರ್ಘಕಾಲದಿಂದ ನಿಮ್ಮ ಬಾಕಿ ಉಳಿದಿದ್ದಂತಹ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲಿದೆ, ಹಿತ ದೊರಕಲಿದೆ. ಆಧ್ಯಾತ್ಮಿಕ ಹಾಗೂ ವಿಶೇಷವಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಈ ವಾರ ನಿಮಗೆ ಹೆಚ್ಚಾಗಿರಲಿದೆ. ದೇವತಾ ಆರಾಧನೆ ಮಾಡಿಕೊಳ್ಳತಕ್ಕಂಥದ್ದು, ದೇವರ ದರ್ಶನ ಹಾಗೂ ವಿಶೇಷವಾಗಿ ಒಂದು ಭಗವಂತನ ಅನುಗ್ರಹವು ಈ ವಾರದಲ್ಲಿ ನಿಮಗೆ ದೊರಕಲಿದ್ದು ಶುಭ ಫಲ ಪ್ರಾಪ್ತಿಯಾಗಲಿದೆ. ಈ ವಾರ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಶುಭ ವಾತಾವರಣ ನಿರ್ಮಾಣವಾಗಲಿದೆ. ಮೇಲಿನ ಅಧಿಕಾರಿಗಳಿಂದ, ವಿಶೇಷವಾಗಿ ಸಹೋದ್ಯೋಗಿಗಳಿಂದ ಒಳ್ಳೆಯ ಒಂದು ಬೆಂಬಲ ಹಾಗೂ ಪ್ರಮುಖ ಯೋಜನೆಗಳನ್ನು ಪೂರ್ಣಗೊಳಿಸುವಲ್ಲಿ ಈ ವಾರ ನೀವು ವಿಶೇಷವಾಗಿ ಒಂದು ಒಳ್ಳೆಯ ಸಮಯವನ್ನು ಪಡೆಯಲಿದ್ದೀರಿ. ದೂರದ ಊರಿಗೆ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಂಡುಬರಲಿದ್ದು ಶುಭ ಫಲಗಳನ್ನು ಹೊಂದಲಿದ್ದೀರಿ. ಸ್ನೇಹಿತರೆ, ಈ ವಾರ ವಿಶೇಷವಾಗಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಸಿಕೊಂಡಂಥವರಿಗೆ ಆಶಾದಾಯಕ ವೃದ್ಧಿ ಕಂಡುಬರಲಿದ್ದು ಹೊಸ ಉದ್ಯಮವನ್ನು ಆರಂಭಿಸಲು ಅಥವಾ ಬಂಡವಾಳ ಹೂಡಿಕೆಗೆ ಈ ವಾರ ಅನುಕೂಲಕರವಾಗಿರಲಿದೆ. ವಿದೇಶಿ ಸಂಬಂಧಿತ ಅಥವಾ ಆಮದು ರಫ್ತು ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಈ ವಾರ ನಿಮಗೆ ಸಿಗಲಿದೆ. ವಿಶೇಷವಾಗಿ ದೊಡ್ಡ ದೊಡ್ಡ ಹೂಡಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಿರಿಯರ ಸಲಹೆ, ಸೂಚನೆ, ಮಾರ್ಗದರ್ಶನ, ಆಶೀರ್ವಾದವನ್ನು ಪಡೆದುಕೊಂಡು ಮುಂದುವರಿಯಿರಿ. ವಿಶೇಷವಾಗಿ ಈ ವಾರ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದ್ದು ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡಲಿದ್ದು ಭವಿಷ್ಯದ ಉಳಿತಾಯ ಯೋಜನೆಗಳಲ್ಲಿ ಹಣ ವಿನಿಯೋಗಿಸಲು ಮತ್ತು ಆಸ್ತಿಯನ್ನು ಖರೀದಿ ಮಾಡತಕ್ಕಂಥದ್ದು ಹಾಗೂ ಅದಕ್ಕೆ ಸಂಬಂಧಿತ ಚರ್ಚೆಗಳಿಗೆ ಈ ವಾರ ಅತ್ಯಂತ ಶುಭಕರವಾದಂತಹ ಸಮಯ ನಿಮಗೆ ಒದಗಿ ಬರಲಿದೆ. ಸ್ನೇಹಿತರೆ, ವಿಶೇಷವಾಗಿ ಕುಟುಂಬದಲ್ಲಿ ಹರ್ಷದಾಯಕ, ಮಂಗಳಕರ, ವಿಶೇಷವಾದಂತಹ ವಾತಾವರಣ ನೆಲೆಸಲಿದ್ದು ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ, ವಿಶ್ವಾಸ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಅನುಕೂಲಕರ ದಿನಗಳಾಗಿದ್ದು ಹಿರಿಯರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳಾಗಲಿದೆ. ಸಂತಾನದ ಅಪೇಕ್ಷೆ ಇರತಕ್ಕಂಥವರಿಗೆ ಶುಭ ವಾರ್ತೆಗಳು ಬರತಕ್ಕಂಥದ್ದು ಹಾಗೂ ಕುಟುಂಬದಲ್ಲಿ ಮದುವೆಯ ಸಂಭ್ರಮಗಳು ವಿಶೇಷವಾಗಿ ಮೂಡುವಂಥ ಯೋಗವಿದೆ. ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡಲಿದೆ. ವಿಶೇಷವಾಗಿ ಆರೋಗ್ಯದ ಕಡೆಗೂ ಹೆಚ್ಚಿನ ಜಾಗರೂಕತೆ ತಂದುಕೊಳ್ಳಿ ಹಾಗೂ ಆದರೂ ದೀರ್ಘ ಪ್ರಯಾಣದ ವೇಳೆ ಆಹಾರ ಮತ್ತು ಸರಿಯಾದ ವಿಶ್ರಾಂತಿಯ ಕಡೆಗೆ ಹೆಚ್ಚು ಗಮನ ಹರಿಸುವುದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು. ಸ್ನೇಹಿತರೆ, ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಉತ್ತಮ ಯೋಗ ಭಾಗ್ಯಗಳಿದೆ. ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಇಳುವರಿ ಹೆಚ್ಚಾಗಲಿದ್ದು ಮಾರುಕಟ್ಟೆಯಲ್ಲಿ ಒಳ್ಳೆಯ ಶುಭ ಫಲಗಳು ನಿಮಗೆ ದೊರಕಲಿದೆ. ಒಳ್ಳೆಯ ಬೆಲೆ ಧಾರಣೆ ದೊರೆಯಲಿದ್ದು ಮನಸ್ಸಿಗೆ ಒಂದು ನೆಮ್ಮದಿ ಹಾಗೂ ಒಂದು ಸುಖಕರ ಸಮಯ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ವಿದ್ಯಾಭ್ಯಾಸದಲ್ಲಿ ತೊಡಗಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಅಥವಾ ವಿದೇಶಿ ವ್ಯಾಸಂಗ ಬಯಸುವ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿಗಳು ಸಿಗುವಂಥದ್ದು. ಪರೀಕ್ಷಾ ತಯಾರಿಗೆ ಗುರು ಹಿರಿಯರ ಉತ್ತಮ ಮಾರ್ಗದರ್ಶನ ದೊರೆಯಲಿದೆ. ಆದಷ್ಟು
ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ವಿದ್ಯೆಗಾಗಿ ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುಂದುವರಿಯಿರಿ. ಈ ವಾರ ಗುರು ರಾಘವೇಂದ್ರರ ಆರಾಧನೆಯನ್ನು ಮಾಡಿ. ರಾಘವೇಂದ್ರ ಸ್ವಾಮಿಯ ಆರಾಧನೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರತಕ್ಕಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಹಳದಿ ಬಣ್ಣದ ಹೂವುಗಳಿಂದ ರಾಘವೇಂದ್ರ ಸ್ವಾಮಿಗಳ ಅರ್ಚನೆಯನ್ನು ಮಾಡಿಕೊಳ್ಳಿ. ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಅತ್ಯಂತ ಶ್ರೇಷ್ಠ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಿ. ಈ ವಾರದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಕಠಿಣ ಶ್ರಮ ಹಾಗೂ ತಾಳ್ಮೆಗೆ ತಕ್ಕಂತೆ ಉತ್ತಮ ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ವಾರದ ಆರಂಭದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ವಿಳಂಬಗಳು ಕಂಡುಬಂದರೂ ವಾರದ ಮಧ್ಯಭಾಗದಿಂದ ಪರಿಸ್ಥಿತಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಗಲಿದೆ. ಹಿರಿಯರ ಸಲಹೆ ಮತ್ತು ಸಹಕಾರದಿಂದ ಕ್ಲಿಷ್ಟಕರ ಸಮಸ್ಯೆಗಳನ್ನು ಸುಲಭವಾಗಿ ನೀವು ಬಗೆಹರಿಸಿಕೊಳ್ಳಲಿದ್ದೀರಿ. ಹಾಗೂ ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸಮಯ ಪಾಲನೆಯಿಂದ ಮೇಲಧಿಕಾರಿಗಳ ಮೆಚ್ಚುಗೆಗೆ ನೀವು ಪಾತ್ರರಾಗಲಿದ್ದೀರಿ. ಕಚೇರಿಯ ವಾತಾವರಣ ಸೌಹಾರ್ದಯುತವಾಗಿರಲಿದೆ. ಸ್ನೇಹಿತರೆ, ವ್ಯಾಪಾರಿಗಳಿಗೆ ಹೂಡಿಕೆಯಲ್ಲಿ ನಿರೀಕ್ಷಿತ ಲಾಭ ದೊರೆಯುವಂಥದ್ದು, ಹಳೆಯ ಬಾಕಿ ವಸೂಲಿಯಾಗುವ ಯೋಗವಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಮತ್ತು ಸ್ಪಷ್ಟತೆ ಕಾಯ್ದುಕೊಳ್ಳುವುದು ಉತ್ತಮ. ವ್ಯಾಪಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಲಿ. ಯಾವುದೇ ಒಂದು ಹೂಡಿಕೆ ಮಾಡುವಾಗ ಈ ವಾರದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥದ್ದು, ನಷ್ಟಗಳಾಗುವಂಥ ಸಾಧ್ಯತೆಗಳಿದೆ. ನಿರ್ಲಕ್ಷ್ಯ ಮಾಡಿದಲ್ಲಿ ತೊಂದರೆಗಳಾಗಬಹುದು, ಎಚ್ಚರಿಕೆ ಇರಲಿ. ಇನ್ನು ಆರ್ಥಿಕ ಪರಿಸ್ಥಿತಿ ಈ ವಾರ ಸುಧಾರಿಸಿಕೊಳ್ಳಲಿದೆ. ಆದಾಯದ ಹೊಸ ಮೂಲಗಳು ಕಂಡುಕೊಳ್ಳಲಿದ್ದೀರಿ. ಹಳೆಯ ಸಾಲಗಳನ್ನು ತೀರಿಸಲು ಒಳ್ಳೆಯ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ಮನೆ ದುರಸ್ತಿ ಅಥವಾ ವಾಹನ ನಿರ್ವಹಣೆಗಾಗಿ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬರಬಹುದು. ಬಜೆಟ್ನ ಯೋಜನೆ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಈ ವಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರಲಿದ್ದು ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ. ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹಾಗೂ ಬಾಂಧವ್ಯ ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಸಾಧಾರಣ ವಾರವಾಗಿದ್ದು ಅನಗತ್ಯ ವಾದ ವಿವಾದಗಳಿಂದ ಆದಷ್ಟು ದೂರವಾಗಿರಿ. ಮನಸ್ತಾಪ ಕಲಹಗಳಾಗದಂತೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಆರೋಗ್ಯದ ಸ್ಥಿತಿ ಈ ವಾರ ಸಾಮಾನ್ಯವಾಗಿ ಇದ್ದು, ಆದರೂ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಬೆನ್ನು ನೋವು, ಕೀಲು ನೋವುಗಳಂತಹ ಆಯಾಸದ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಅಗತ್ಯವಾಗಿ ಮಾಡಿಕೊಳ್ಳಿ. ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ರೈತರಿಗೆ, ಕೃಷಿಕರಿಗೆ, ಹೈನುಗಾರಿಕೆ ಮಾಡತಕ್ಕಂಥವರಿಗೆ ಒಳ್ಳೆಯ ಒಂದು ಪ್ರತಿಫಲ ದೊರೆಯಲಿದ್ದು, ಕೃಷಿ ಯಂತ್ರೋಪಕರಣಗಳ ಖರೀದಿ, ಭೂಮಿಯ ಅಭಿವೃದ್ಧಿ, ಭೂಮಿಯ ವಿಸ್ತೀರ್ಣತೆಯನ್ನು ಜಾಸ್ತಿ ಮಾಡಿಕೊಳ್ಳತಕ್ಕಂಥದ್ದು ಈ ವಾರ ಒಳ್ಳೆಯ ಎಲ್ಲ ಕಾರ್ಯಗಳಿಗೆ ಅನುಕೂಲಕರವಾಗಿರಲಿದೆ. ಹಾಗೂ ಭೂಮಿಗೆ ಹೂಡಿಕೆ ಮಾಡುವಂಥದ್ದಾಗಿದ್ದಲು ಸಹಿತ ಉತ್ತಮ ಫಲ ದೊರಕಲಿದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪಾಠಗಳಲ್ಲಿ ಆಸಕ್ತಿ ಮೂಡಲಿದೆ ಹಾಗೂ ವಿಶ್ವಾಸ ಹೆಚ್ಚಾಗಲಿದೆ. ದೃಢವಾದ ಏಕಾಗ್ರತೆಯಿಂದ ಅಧ್ಯಯನದಲ್ಲಿ ದೊಡ್ಡ ಸಾಧನೆ ಮಾಡುವ ಯೋಗವಿದೆ. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ನೂತನ ಅವಕಾಶಗಳು ಸಿಗಲಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಸಾಧನೆ ಮಾಡುವ ಯೋಗವಿದ್ದು ಸಮಯವನ್ನು ಸದುಪಯೋಗ ಮಾಡಿಕೊಂಡು ಈ ವಾರದಲ್ಲಿ ನೀವು ಮುಂದುವರೆದಲ್ಲಿ ಶುಭ ಫಲಗಳಿದೆ. ಈ ವಾರ ವಿಶೇಷವಾಗಿ ಶನಿದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ಹನುಮಾನ್ ಚಾಲಿಸನ್ನು ಪಾರಾಯಣ ಮಾಡಿ ಶನಿ ಕವಚ ಸ್ತೋತ್ರವನ್ನು ಪಠಿಸಿಕೊಳ್ಳಿ. ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿ ಹಾಗೂ ನಿಮಗೇನು ಸಾಧ್ಯವಿದೆ ಅದನ್ನು ದಾನ ಮಾಡಿಕೊಳ್ಳುವುದರಿಂದ ನೀವು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ವಾರದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕಪ್ಪು ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಹೊಸ ಚೇತನ ಮತ್ತು ಸಕಾರಾತ್ಮಕ ಶಕ್ತಿ ಮೂಡಲಿದೆ. ನಿಮ್ಮ ಹೊಸ ಆಲೋಚನೆಗಳಿಗೆ ಸೂಕ್ತ ಸಮ್ಮತಿ ಸಿಗಲಿದ್ದು ಸಮಾಜದಲ್ಲಿ ಮತ್ತು ಸ್ನೇಹಿತರ ವಲಯದಲ್ಲಿ ಗೌರವ ಹೆಚ್ಚಾಗಲಿದೆ. ದೀರ್ಘಕಾಲದ ಯೋಜನೆಯೊಂದಕ್ಕೆ ಚಾಲನೆ ನೀಡಲು ಸೂಕ್ತವಾದಂಥ ಸಮಯ. ವಾರದ ಮಧ್ಯದಲ್ಲಿ
ಧಾರ್ಮಿಕ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನೀವು ಪಾಲ್ಗೊಳ್ಳಲಿದ್ದೀರಿ ಮತ್ತು ಶುಭ ಫಲಗಳನ್ನು ಸಹಿತ ಈ ವಾರದಲ್ಲಿ ಪಡೆದುಕೊಳ್ಳತಕ್ಕಂಥ ಒಂದು ಯೋಗವಿದೆ. ಈ ವಾರ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ನಾಯಕತ್ವದ ಒಂದು ಜವಾಬ್ದಾರಿಗಳು ಒದಗಿ ಬರಲಿದೆ. ನಿಮ್ಮ ಸೃಜನಶೀಲತೆಗೆ ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದ್ದು, ಹೊಸ ಉದ್ಯೋಗವನ್ನು ಹುಡುಕುತ್ತಿರತಕ್ಕಂಥವರಿಗೆ ಉತ್ತಮ ಸಂದೇಶ ಬರಲಿದೆ. ಒಳ್ಳೆಯ ಉದ್ಯೋಗದ ಯೋಗ ಭಾಗ್ಯಗಳು ದೊರೆಯುವಂತಹ ಸಾಧ್ಯತೆ ಇದೆ. ಹಾಗೆ ಹೊರಗಿನ ದೇಶದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೂ ಶುಭ ವಾರ್ತೆಗಳಿದೆ. ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಆಶಾದಾಯಕವಾದ ಲಾಭ ದೊರೆಯಲಿದೆ. ತಂತ್ರಜ್ಞಾನ, ಸಾಫ್ಟ್ವೇರ್ ಹಾಗೂ ಸೇವಾ ವಲಯದಲ್ಲಿರತಕ್ಕಂಥವರಿಗೆ ಹೊಸ ಗಿರಾಕಿಗಳಿಂದ ಹೆಚ್ಚಿನ ಅನುಕೂಲವಾಗಲಿದೆ. ಉದ್ಯಮ ವಿಸ್ತರಣೆಗೆ ಹೊಸ ಬಂಡವಾಳ ಹೂಡಿಕೆ ಮಾಡಲು ಶುಭ ದಿನಗಳಾಗಿರಲಿದೆ. ಸ್ನೇಹಿತರೆ, ಈ ವಾರದಲ್ಲಿ ನೀವು ದೊಡ್ಡ ದೊಡ್ಡ ವ್ಯಾಪಾರವನ್ನು ಪ್ರಾರಂಭ ಮಾಡಿಕೊಳ್ಳತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಮಾಡುವಂಥದ್ದು ಹಾಗೂ ಆಯಿಲ್ ಉತ್ಪನ್ನಗಳ ವ್ಯಾಪಾರಗಳಲ್ಲಿ ಉತ್ತಮ ಲಾಭ ದೊರಕಲಿದೆ. ಸಣ್ಣ ಪುಟ್ಟ ಪುಸ್ತಕದ ವ್ಯಾಪಾರ, ಪೆನ್ನು ಪೆನ್ಸಿಗಳು ಹಾಗೂ ದಿನಸಿ ಅಂಗಡಿಗಳ ವ್ಯಾಪಾರಿಗಳಿಗೂ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ಮುಂದುವರೆದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು. ಇನ್ನು ಈ ವಾರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ವಿವಿಧ ಮೂಲಗಳಿಂದ ಧನ ಆಗಮನವಾಗುವ ಯೋಗವಿದೆ. ಆಪ್ತರಿಂದ ಅಥವಾ ಗೆಳೆಯರಿಂದ ನಿಮಗೆ ಬರಬೇಕಾಗಿದ್ದಂಥ ಹಣ ಪೂರ ಅಲ್ಲದಿದ್ದರೂ ಸ್ವಲ್ಪ ಆದರೂ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಿಕೊಳ್ಳಲು ಈ ವಾರ ಅನುಕೂಲಕರವಾದಂಥ ವಾರ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ವೃದ್ಧಿ ಮಾಡಿಕೊಳ್ಳಿ. ಯಾರಿಗೂ ಸಾಲ ಕೊಡಬೇಡಿ. ಯಾರಿಂದಲೂ ಸಾಲವನ್ನು ಪಡೆಯದೇ ಇರತಕ್ಕಂಥದ್ದು ಸಹಿತ ಉತ್ತಮ. ಕುಟುಂಬದಲ್ಲಿ ಮಂಗಳಕರ ವಾತಾವರಣ ನೆಲೆಸಿಕೊಳ್ಳಲಿದೆ. ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ ಹಾಗೂ ಮಧುರ ಬಾಂಧವ್ಯ ಇರಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಆಸೆ ಈಡೇರುವ ಯೋಗವಿದ್ದು, ಮದುವೆಗೆ ಸಂಬಂಧಿಸಿದ ಚರ್ಚೆಗಳು ಸಕಾರಾತ್ಮಕವಾಗಿ ಸಾಗಲಿದೆ. ಸ್ನೇಹಿತರೆ, ಒಳ್ಳೆಯ ಒಂದು ಯೋಗ ಬರಲಿದ್ದು, ಮದುವೆಯ ವಿಚಾರ, ಸಂತತಿಯ ವಿಚಾರಗಳಲ್ಲಿ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ. ಆರ್ಥಿಕ ಸ್ಥಿತಿ ಈ ವಾರ ಸಾಮಾನ್ಯವಾಗಿದ್ದು, ಆದರೂ ಕಾಲೋಚಿತ ಇದ್ದಂತಹ ನರಗಳ ದೌರ್ಬಲ್ಯ, ಕಾಲುಗಳ ಆಯಾಸ ಅಥವಾ ಶೀತ ಕಫದಂಥ ಅನಾರೋಗ್ಯಗಳು ಬಂದರೂ ಎಚ್ಚರಿಕೆಯನ್ನು ಮಾಡಿ. BP ಮತ್ತು ಶುಗರ್ ಇರತಕ್ಕಂಥವರು ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಕೃಷಿಕರಿಗೆ ಒಳ್ಳೆಯ ಯೋಗವಿದೆ. ವಾಣಿಜ್ಯ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕದಾದಂತಹ ಉತ್ತಮ ಇಳುವರಿ ಪ್ರಾಪ್ತಿಯಾಗಲಿದ್ದು, ನೂತನ ತಂತ್ರಜ್ಞಾನ ಆಧಾರಿತ ಕೃಷಿ ಪದ್ಧತಿಗಳು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಬೆಲೆಗಳು ದೊರೆಯುವ ಯೋಗವಿದೆ. ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಈ ವಾರ ಅಧ್ಯಯನದಲ್ಲಿ ದೃಢತೆ ಹೆಚ್ಚಾಗಲಿದೆ. ಏಕಾಗ್ರತೆ ಮೂಡಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದೀರಿ ಹಾಗೂ ವಿಶೇಷವಾಗಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ. ಸಂಶೋಧನಾತ್ಮಕ ವಿಷಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಲಿದ್ದೀರಿ. ಈ ವಾರ ನೀವು ಶನಿವಾರ ಆಂಜನೇಯನ ಆರಾಧನೆ, ಎಳ್ಳೆಣ್ಣೆಯನ್ನು ದೇವರಿಗೆ ದೀಪ ಹಚ್ಚಲು ದಾನ ಮಾಡಿ, ಹನುಮಾನ್ ಚಾಲಿಸನ್ನು ಪಠಣ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ನಿಮ್ಮ ಸಕಲ ಪಾಪ ಗ್ರಹಚಾರಗಳು ಪರಿಹಾರವಾಗಲಿದೆ. ಸ್ನೇಹಿತರೆ, ಈ ವಾರದ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ವಾರದ ವಿಶೇಷವಾಗಿ ಪ್ರಾರಂಭದಲ್ಲಿ ಒಳ್ಳೆಯ ಶುಭ ಫಲಗಳು ಬರಲಿದ್ದು, ಮನಃಶಾಂತಿ ಸಿಗುವ ಶುಭ ಸಮಯವಾಗಿರಲಿದೆ. ದೀರ್ಘಕಾಲದಿಂದ ಬಗೆಹರಿಯದಿದ್ದಂತಹ ಕೌಟುಂಬಿಕ ಹಾಗೂ ವ್ಯಕ್ತಿಗತ ಸಮಸ್ಯೆಗಳು ಈ ವಾರದಲ್ಲಿ ನಿಮ್ಮ ಆಪ್ತರ ಸಲಹೆಯಿಂದ ಸುಲಭವಾಗಿ ನೀವು ಬಗೆಹರಿಸಿಕೊಳ್ಳಬಹುದು. ಸಮಾಜದಲ್ಲಿ ನಿಮ್ಮ ನಡವಳಿಕೆ ಹಾಗೂ ಸಜ್ಜನಿಕೆಗೆ ಮನ್ನಣೆ ದೊರೆಯಲಿದೆ. ವಾರದ ದ್ವಿತೀಯಾರ್ಧದಲ್ಲಿ ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ ಹಾಗೂ ಕಿರು ಪ್ರಯಾಣದ ಯೋಗವಿದ್ದು ಮನಸ್ಸಿಗೆ ಹಿತ ದೊರಕಲಿದೆ. ಈ ವಾರ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಕಚೇರಿಯಲ್ಲಿ ಮೇಲಿನ ಅಧಿಕಾರಿಗಳಿಂದ, ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ದೊರೆಯಲಿದೆ. ಪ್ರಮುಖ ಯೋಜನೆಗಳ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದೀರಿ. ಶುಭ ವಾರ್ತೆಗಳನ್ನು ಪಡೆದುಕೊಳ್ಳುವಂಥ ಯೋಗವಿದೆ. ಹೊರಗಿನ ದೇಶದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರುವಂಥ ಯೋಗವಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ನಿಮ್ಮ
ಆಶಾದಾಯಕ ವ್ಯಾಪಾರದಲ್ಲಿ ಒಳ್ಳೆಯ ವೃದ್ಧಿಯನ್ನು ಕಾಣಲಿದ್ದೀರಿ. ಆಮದು ಅಥವಾ ರಫ್ತು, ವಿದೇಶಿ ವಹಿವಾಟು ಹಾಗೂ ಸೇವಾ ವಲಯದ ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ಸಿಗಲಿದೆ. ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಈ ವಾರ ಅತ್ಯಂತ ಶುಭಕರವಾದಂಥ ವಾರವಾಗಲಿದೆ. ಸ್ನೇಹಿತರೆ, ಈ ವಾರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಲಿದೆ. ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಯೋಗವಿದೆ. ಕುಟುಂಬದ ಸಂತೋಷಕ್ಕಾಗಿ ಹಾಗೂ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವಿನಿಯೋಗ ಮಾಡಲಿದ್ದೀರಿ. ಸಣ್ಣ ಪ್ರಮಾಣದ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಲು ಇಂದು ಸೂಕ್ತವಾದಂಥ ಸಮಯ. ಸ್ನೇಹಿತರೆ, ಆರ್ಥಿಕ ಪರಿಸ್ಥಿತಿ ವೃದ್ಧಿಗೊಂಡು ಮನಸ್ಸಿಗೆ ಹಿತ ದೊರಕುವಂಥ ಯೋಗವಿದೆ. ಇನ್ನು ಈ ವಾರದಲ್ಲಿ ಕುಟುಂಬದಲ್ಲಿ ಮಂಗಳಕರ ಮತ್ತು ಹರ್ಷದಾಯಕ ವಾತಾವರಣ ಮೂಡಲಿದೆ. ಹಿರಿಯರ ಆಶೀರ್ವಾದ ಸದಾ ನಿಮ್ಮೊಂದಿಗಿದ್ದು ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ, ವಿಶ್ವಾಸ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ವಾರ ಮನಸ್ಸಿನ ಇಷ್ಟಾರ್ಥಗಳು ಈಡೇರುವಂತಹ ಒಂದು ಯೋಗವಿದೆ. ಸ್ನೇಹಿತರೆ, ಆರೋಗ್ಯದ ಸ್ಥಿತಿ ಈ ವಾರ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಆದರೂ ಕಾಲೋಚಿತ ಬದಲಾವಣೆಗಳಿಂದಾಗಿ ಕಣ್ಣಿನ ಕಿರಿಕಿರಿ ಅಥವಾ ಶೀತದಂತಹ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಬಹುದು. ಸರಿಯಾದ ಆಹಾರ ಕ್ರಮ ಮತ್ತು ಸಾಕಷ್ಟು ನೀರು ಸೇವಿಸುವುದರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗಲಿದೆ. ಒಳ್ಳೆಯ ಆಹಾರ ಸೇವನೆ, ಜಂಕ್ ಫುಡ್ಗಳನ್ನು ದೂರ ಮಾಡತಕ್ಕಂಥದ್ದು, ಎಣ್ಣೆಯುಕ್ತ ಆಹಾರವನ್ನು ಸೇವನೆ ಮಾಡದೇ ಇರತಕ್ಕಂಥದ್ದು ಉತ್ತಮ. ಕೃಷಿಕರಿಗೆ ಈ ವಾರ ತೋಟಗಾರಿಕೆಯ ವಿಚಾರದಲ್ಲಿ ಸಣ್ಣ ಪುಟ್ಟ ನಷ್ಟಗಳಾಗುವಂಥ ಸಾಧ್ಯತೆ ಇದೆ. ಬೆಳೆದಂಥ ಬೆಳೆಗಳು ಕೀಟಗಳಿಂದಾಗಲಿ ಕ್ರಿಮಿ ಕೀಟಗಳಿಂದಾಗಿ ನಾಶವಾಗುವಂಥದ್ದು ಸಾಧ್ಯತೆ ಇದೆ. ತುಂಬ ಜೋಪಾನ ಮಾಡಿಕೊಳ್ಳಿ. ಬೆಳೆದಂಥ ಬೆಳೆಗಳು, ಧಾನ್ಯಗಳು, ಹಣ್ಣು ಹಂಪಲುಗಳನ್ನು ಆದಷ್ಟು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಿ. ಆದಷ್ಟು ಬೆಳೆಗಾರರಿಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಒದಗಿಸುವ ಪ್ರಕಾರ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಉತ್ತಮ ಮಾರುಕಟ್ಟೆಗೆ ಬೆಲೆ ಸಿಗುವ ಸಾಧ್ಯತೆ ಇದೆ. ಆದರೆ ಬೆಳೆದಂಥ ಬೆಳೆಗಳನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಮುಖ್ಯ. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ದೃಢತೆಯನ್ನು ಕಾಯ್ದುಕೊಳ್ಳಲಿದ್ದೀರಿ. ಏಕಾಗ್ರತೆ ಮೂಡಲಿದೆ. ಸಂಶೋಧನೆ, ಕಲೆ, ವೈದ್ಯಕೀಯ ಕ್ಷೇತ್ರ ಹಾಗೂ ವಿಶೇಷವಾಗಿ ವಿದ್ಯೆ ಕಲಿತಕ್ಕಂಥವರಿಗೆ ಶುಭ ಫಲಗಳಿದೆ. ಗುರು ಹಿರಿಯರ ಒಂದು ಸೂಕ್ತ ಮಾರ್ಗದರ್ಶನ, ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಈ ವಾರ ದಕ್ಷಿಣಾಮೂರ್ತಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಶಿರಡಿ ಸಾಯಿಬಾಬರ ಪ್ರಾರ್ಥನೆ ಹಾಗೂ ಅರ್ಚನೆ, ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡತಕ್ಕಂಥದ್ದು ಹಾಗೂ ಗುರು ಹಿರಿಯರ ಅನುಗ್ರಹದಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಳ್ಳಿ. ಶುಭವಾಗಲಿದೆ. ಈ ವಾರದ ನಿಮ್ಮ ಅದೃಷ್ಟದ ಸಂಖ್ಯೆ 3, ಬಣ್ಣ ಹಳದಿ, ದಿಕ್ಕು ಈಶಾನ್ಯ. ಎಲ್ಲರಿಗೂ ಈ ವಾರ ಭಗವಂತ ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.